ನಮಸ್ಕಾರ. ಇಂದಿನ ತರಗತಿಯಲ್ಲಿ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ನೋಡೋಕ್ಕೋಗಿ ಜಾಸ್ತಿ ಸಬ್ಜೆಕ್ಟನ್ನು ವಿವರಣೆ ಮಾಡಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಕ್ವಶನ್ಸು ಮತ್ತು 4 ಆನ್ಸರ್ಗಳನ್ನು ಸ್ವಲ್ಪ ಸ್ಪೀಡಾಗಿ ನೋಡಬೇಕಾಗುತ್ತೆ. ಯಾಕಂದರೆ ಅವಧಿ ಕಡಿಮೆ ಇರೋದರಿಂದ ಸ್ವಲ್ಪ ಸ್ಪೀಡಾಗಿ ಹೋದ್ರಿಂದ ಸಬ್ಜೆಕ್ಟ್ ಕವರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಸ್ಪೀಡಾಗಿ ಕ್ಲಾಸ್ಗಳನ್ನು ಹೋಗ್ತಿರ್ತದೆ ಅಷ್ಟೇ. ಬಟ್ ತುಂಬ ಜನ ಸ್ಲೋ ಮಾಡ್ರಿ ಅಂತ ಹೇಳಿದ್ದೀರಾ. ಅದೇ ರೀತಿಯಾಗಿ ತುಂಬ ಜನ ಹೇಳಿದ ಪ್ರಕಾರವಾಗಿ ಸ್ವಲ್ಪ ಕ್ಲಾಸ್ಗಳನ್ನು ಸ್ಲೋ ತರಗತಿಯನ್ನು ಮಾಡೋಣ. ನೆಕ್ಸ್ಟು ಕ್ವಶನ್ ಪೇಪರ್ಗಳನ್ನು ಆಲ್ರೆಡಿ ಅನಾಲಿಸಿಸ್ ಮಾಡ್ಬೋದು, ಬಟ್ ನಾವು ಸ್ವಲ್ಪ ಡೆಪ್ತಾಗಿ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋಗ್ತೀವಿ. ಯಾವುದಾರ ಒಂದು ಆನ್ಸರ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಗೆ ಫುಲ್ ಆನ್ಸರ್ಗಳನ್ನು ನೋಡಬೇಕು. ಯಾವ್ದಾವ್ದು ಎಕ್ಸಾಮ್ ಬರ್ಬೋದು ಏನೇನಿಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಂಡು ಹೋದಾಗ ಮಾತ್ರ ನಮ್ಗೆ ಅರ್ಥ ಆಗೋಕ್ಕೆ ಸಾಧ್ಯ ಆಗುತ್ತಾ. ಆದರೆ ಇವತ್ತಿನ ತರಗತಿ ಕೂಡ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಸಿವಿಲ್ ನೋಟಿಫಿಕೇಷನ್ ಆಗಿದ್ದು, ಅದರ ಜೊತೆಗೆ DR ನೋಟಿಫಿಕೇಷನ್ ಕೂಡ ಇವತ್ತಾಗಿದೆ. ಹಂಗೆ ಎಲ್ಲ ಇಲಾಖೆಯಲ್ಲಿ ನೋಟಿಫಿಕೇಷನ್ಗಳು ಆಗ್ತವೆ. ಬಟ್ ಮುಂಚೆನೇ ಪ್ರಿಪ್ರೇಷನ್ ಇರೋದು ಉತ್ತಮ. ನೋಟಿಫಿಕೇಷನ್ ಆದಮೇಲೆ ಸಮಯದ ಅವಧಿ ಕಡಿಮೆ ಇರುತ್ತೆ, ಮತ್ತು ಮುಂಚೆ ಇದ್ದ ರೀತಿಯಾಗಿ ಎಕ್ಸಾಮ್ಗಳು ಇರೋಲ್ಲ. ಈಗಿರ್ತಕ್ಕಂಥ ಎಕ್ಸಾಮ್ಗಳ ವೇಗಳೇ ಬೇರೆ. ಹಂಗಾಗಿ ನಾವು ಸ್ವಲ್ಪ ಮುಂಚೆ ಪ್ರಿಪ್ರೇಷನ್ ಆದ್ರೆ ಉತ್ತಮ. ಈಗ ನೆಕ್ಸ್ಟ್ ಮುಂದಿನ ತರಗತಿ ಕಡೆಗೆ ನಾವು ಹೋಗೋಣ. ನಿನ್ನೆ ಆಲ್ರೆಡಿ ನೋಡಿದಾಗ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೆವು. ಈಗ ನೆಕ್ಸ್ಟು ಕೂಡ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನು ನೋಡೋಣ. ಅದ್ರಾಗ IC ಅಂತಲ್ಲ, ಈಗ ಬರ್ತಾ ಎಲ್ಲ ಸಬ್ಜೆಕ್ಟ್ಗಳನ್ನು ನೋಡೋಣ. ಇದೊಂದು IC ಸಂಬಂಧಪಟ್ಟಂಗಲ್ಲ, ಎಲ್ಲ GK ಸಂಬಂಧಪಟ್ಟಂಗೆ ಮತ್ತು ಶಾರ್ಟ್ಕಟ್ಗಳಾಗಿ ಅವುಗಳನ್ನು ಕೂಡ ನೋಡೋಣ. KE ಪ್ರಕಾರ ಏನೇನು ಬರ್ಬೋದು ಏನೇನಿಲ್ಲ ಅನ್ನೋ ಉದ್ದೇಶದಿಂದ ನೋಡೋಣ. ನೆಕ್ಸ್ಟು ಈಗ ನಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಟ್ ಭಾರತದ ಸಂವಿಧಾನದ ಯಾವ ತಿದ್ದುಪಡಿ, ಇದು ಸ್ವಲ್ಪ ಓದೋಕ್ಕೆ ಒಂಥರ ಕನ್ಫ್ಯೂಸ್ ಆಗ್ತದೆ. ಬಟ್ ಒಂದು ಕಾಮನಾಗಿ ಗೊತ್ತಿರಲಿ, ಕ್ವಶನ್ಸ್ಗಳನ್ನು ಓದೋದು ಭಾಳ ಇಂಪಾರ್ಟೆಂಟ್. ಆನ್ಸರ್ ಹಾಕೋದಕ್ಕಿಂತ ಮುಂಚೆ ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್, ಭಾರತದ ಸಂವಿಧಾನದ ಯಾವ ತಿದ್ದುಪಡಿ ರಾಜ್ಯ ನೀತಿ ನಿರ್ದೇಶಕ ಯಾವ ತಿದ್ದುಪಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ. ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂದರೆ DPSPಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ ನೀಡಿತು ಅಂತ. ಏನಂದ್ರೆ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ DPSPಗಳಿಗೆ ಅದಾವ ಅಂತೇಳಿ ಯಾವ ತಿದ್ದುಪಡಿಯಲ್ಲಿ ಉಲ್ಲೇಖ ಆಗ್ಯದಪ್ಪ ಅಂದರೆ ನಮಗಿಲ್ಲಿ ಆನ್ಸರ್ ಏನು ಕೊಟ್ಟಣ, ಕೀ ಆನ್ಸರ್ ಏನು ಕೊಟ್ಟಣ ಅಂದರೆ ಆಪ್ಷನ್ಸ್ ಏನದಂದರೆ 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 62ನೇ ತಿದ್ದುಪಡಿ, 64ನೇ ತಿದ್ದುಪಡಿ ಅಂತದಾವು. ಬಟ್ ನಮಗೆ ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನದವಲ್ಲ, ಮೂಲಭೂತ ಹಕ್ಕುಗಳಿಗಿಂತ ಏನಾಗವ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿತು. ಎಷ್ಟನೇ ತಿದ್ದುಪಡಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿತು? ಮೂಲಭೂತ ಹಕ್ಕುಗಳಿಗಿಂತ DPSP ಎಷ್ಟನೇ ತಿದ್ದುಪಡಿ ಮೂಲಕ ಆದ್ಯತೆ ಕೊಡ್ತು ಅಂದರೆ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ 1976ರಲ್ಲಿ ಮಾಡ್ತಾರೆ, 42ನೇ ತಿದ್ದುಪಡಿ. ಬಟ್ ನಮಗೆ ಕಾಮನಾಗಿ ಒಂದು ಗೊತ್ತಿರಲಿ, 42ನೇ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಂಥ ಸಮಯದಾಗ ಮಾಡ್ತಾರೆ. ಯಾರು ಪ್ರಧಾನಮಂತ್ರಿ ಇದ್ದಾಗ? ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಂಥ ಸಮಯದಾಗ ಈ 42ನೇ ತಿದ್ದುಪಡಿ ಆಗುತ್ತಾ. ಬಟ್ ಅತಿ ಹೆಚ್ಚು ಕ್ವಶನ್ಸ್ಗಳನ್ನು 42ನೇ ತಿದ್ದುಪಡಿ ಮತ್ತು 44ನೇ ತಿದ್ದುಪಡಿ ಸಂಬಂಧಪಟ್ಟಂಗೆ ಕ್ವಶನ್ಗಳನ್ನು ಕೇಳ್ಯಾನ. 42ನೇ ತಿದ್ದುಪಡಿ 1976, 44ನೇ ತಿದ್ದುಪಡಿ 1978. ಬಟ್ ಒಂದು ಗೊತ್ತಿರಲಿ, ಜಾರಿಗೆ ಆಗಿದ್ದು 1 ವರ್ಷ ಆದ್ಮೇಲೆ. ಇದು 42ನೇ ತಿದ್ದುಪಡಿ ಯಾವಾಗ ಜಾರಿಗೊಂಡಿತು ಅಥವಾ ತಿದ್ದುಪಡಿ ಆಗಿದ್ದು 76, ಅದನ್ನು ಜಾರಿಗೆ ಮಾಡಿದ್ದು 1977. ಯಾರ ಕಾಲದಾಗ ಅಂದರೆ ಇಂದಿರಾ ಗಾಂಧಿ ಕಾಲದಾಗ. ಭಾಳ ಇಂಪಾರ್ಟೆಂಟು. ಬಟ್ ನಮಗೆ ತಿದ್ದುಪಡಿ ಆದಂಥ ಸಮಯದಾಗ ಯಾರು ಪ್ರಧಾನಮಂತ್ರಿ ಇದ್ದರು, ಯಾರು ರಾಷ್ಟ್ರಪತಿ ಇದ್ರು. ಯಾಕಂದರೆ ಯಾವುದೇ ಒಂದು ಮಸೂದೆಗಳಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಮೂಲಕ ಅದು ತಿದ್ದುಪಡಿ ಆಗುತ್ತಾ. ಹಂಗಾಗಿ ಆಗ ಯಾರಿದ್ರು ಅನ್ನೋದು ಕೂಡ ಗೊತ್ತಿರಬೇಕು ನಮಗೆ. ರಾಷ್ಟ್ರಪತಿಗಳು ಕೂಡ ಯಾರಿದ್ರು ಅನ್ನೋದು ಉದ್ದೇಶ ಗೊತ್ತಿರಬೇಕು. 1976 1975, 76 ಯಾರಿದ್ರಪ್ಪ ಅಂದ್ರೆ ಪ್ರಕೃತಿನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿಭಾಯಿಸಿದ್ರು. ಬಟ್ ಒಂದು ಕಾಮನಾಗಿ ಗೊತ್ತಿರಲಿ, ಇಂದಿರಾ ಗಾಂಧಿ ದಟ್ ಈಸ್ ಮೋಸ್ಟ್ ಪವರ್ಫುಲ್. ಅರ್ಥೈತಿಲ್ಲ? ಭಾಳ ಇಂಪಾರ್ಟೆಂಟ್ ಏನಂದರೆ 42ನೇ ತಿದ್ದುಪಡಿಯಲ್ಲಿ ಒಂದೇ ಅಂಶಗಳಂತ ತಿದ್ದುಪಡಿ ಆಗಿಲ್ಲ, ಅನೇಕ ಅಂಶಗಳು ತಿದ್ದುಪಡಿ ಆಗಿವೆ. ಅದಕ್ಕೆ ಈ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ, ಚಿಕ್ಕ ಸಂವಿಧಾನ, ಪುಟ್ಟ ಸಂವಿಧಾನ ಅಥವಾ ಇಂದಿರಾ ಗಾಂಧಿ ಸಂವಿಧಾನ ಅಂತೂ ನಾವು ಸಂವಿಧಾನದಾಗ ಏನು ಮಾಡೀವಿ, ಉಲ್ಲೇಖವನ್ನು ಮಾಡೀವಿ. ಯಾಕೆ ಮಿನಿ ಸಂವಿಧಾನ ಅಂತ ಯಾಕೆ ಕರಿತೀವಿ ಅಂದರೆ ಅತಿ ಹೆಚ್ಚು ಅಂಶಗಳು ತಿದ್ದುಪಡಿ ಆಗಿವೆ.
ಎಲ್ಲಿ 42ನೇ ತಿದ್ದುಪಡಿಯಲ್ಲಿ ಏನೇನು ಅಂಶಗಳಾಗ್ಯಾವ ಅನ್ನೋದು ಕೂಡ ನೋಡೋಣ. ಬಟ್ ಯಾರ ಕಾಲದಾಗ ಆಗ್ಯದಂದ್ರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಂಥ ಸಮಯದಾಗ ಅತಿ ಹೆಚ್ಚು ತಿದ್ದುಪಡಿಯನ್ನು ಮಾಡಲಾಗಿದೆ. ಯಾವಾಗ 42ನೇ ತಿದ್ದುಪಡಿ ಯಾವಾಗ ಜಾರಿ ಬಂತು? 1976 ಕಾಯ್ದೆ ಆಯಿತು, 77ಗ ಜಾರಿಗೆ ಬರ್ತದೆ. ಎಷ್ಟನೇ ತಿದ್ದುಪಡಿ ಅಂದ್ರೆ 42ನೇ ತಿದ್ದುಪಡಿ. ಬಟ್ 44ನೇ ತಿದ್ದುಪಡಿ ಐತಲ್ಲ, ಇದು ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಂಥ ಸಮಯದಾಗ ಜಾರಿಗೆ ಆಗುತ್ತೆ. ಎಷ್ಟು? 44ನೇ ತಿದ್ದುಪಡಿ. ಕಾಮನ್ನಾಗಿ ಗೊತ್ತಿರಲಿ, ಒಂದಕ್ಕೊಂದು ಲಿಂಕ್ ಇರ್ತಾವೆ. ಬಟ್ ಇಂದಿರಾ ಗಾಂಧಿ ಕೂಡ ಬಲಿಷ್ಠವಾದಂಥ ಮಹಿಳೆ. ಇಂದಿರಾ ಗಾಂಧಿ ಯಾಕೆ ಇಂಪಾರ್ಟೆಂಟ್ ಅಂದರೆ 1917ರಲ್ಲಿ ಜನಿಸ್ತಾರೆ. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜನಿಸಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಮೂಲತಃವಾಗಿ ವಾನರ ಸೈನ್ಯ ಅಂತಕ್ಕಂಥ ಒಂದು ಸೈನ್ಯವನ್ನು ಕಟ್ಟಿ ಹೋರಾಟವನ್ನು ಮಾಡಿರ್ತಾಳೆ. ಅದೇ ರೀತಿಯಾಗಿ ಇಂದಿರಾ ಗಾಂಧಿ ಅಂತ ಬಂದಾಗ ನಮಗೆ ಜವಾಹರ್ಲಾಲ್ ನೆಹರು ಅವರ ಮಗಳು. ಯಾರು? ಇಂದಿರಾ ಗಾಂಧಿ. ಭಾರತವನ್ನು ಅತಿ ಹೆಚ್ಚು ಆಳ್ವಿಕೆ ಮಾಡಿರ್ತಕ್ಕಂಥ ಆ ಪ್ರಧಾನಮಂತ್ರಿ ಯಾರಂದ್ರೆ ಜವಾಹರ್ಲಾಲ್ ನೆಹರು. ಈಗೂ ಕೂಡ ಜವಾಹರ್ಲಾಲ್ ನೆಹರು ಅವರು 17 ವರ್ಷ ಪ್ರೈಮ್ ಮಿನಿಸ್ಟರ್ ಆಗ್ಯಾರ. ಎಷ್ಟು ವರ್ಷ ಅಂದರೆ 17 ವರ್ಷ. ಯಾಕಂದರೆ 1947 ಆಗಸ್ಟ್ 15ಕ್ಕೂ ಬ್ರಿಟಿಷರೇ ನಮಗೆ ಸ್ವತಂತ್ರ ಕೊಟ್ಟರು. ಸ್ವತಂತ್ರ ನಂತರದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬಂದವರು ಯಾರಂದ್ರೆ ಜವಾಹರ್ಲಾಲ್ ನೆಹರು, ಭಾರತದ ಮೊದಲ ಪ್ರಧಾನಮಂತ್ರಿ. ಮತ್ತು ಅಧಿಕಾರದಾಗಿದ್ದಾಗಲೇ ಮರಣ ಹೊಂದಿದ ಮೊದಲ ಪ್ರಧಾನಿ ಕೂಡ ಜವಾಹರ್ಲಾಲ್ ನೆಹರು. ಆದರೆ ಒಂದು ಗೊತ್ತಿರಲಿ, ಅಧಿಕಾರದಾಗಿದ್ದಾಗಲೇ ವಿದೇಶಿಯಲ್ಲಿ ಮರಣ ಹೊಂದಿರತಕ್ಕಂಥ ಪ್ರಧಾನಿ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ವಿದೇಶಿಯಾಗಿ ಮರಣ ಹೊಂದಿರತಕ್ಕಂಥ ವ್ಯಕ್ತಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ತಾಸ್ಕೆಂಟ್ ಒಪ್ಪಂದ ಅಂತ ಆಗುತ್ತಾ 1966 ತಾಸ್ಕೆಂಟ್ ಒಪ್ಪಂದ ಆಗುತ್ತೆ. ಯಾವ ಒಪ್ಪಂದ ಅಂದರೆ ತಾಸ್ಕೆಂಟ್ ಒಪ್ಪಂದ. ತಾಸ್ಕೆಂಟ್ ಒಪ್ಪಂದ ಯಾಕಾಯಿತು? ತಾಸ್ಕೆಂಟ್ ಅಂದ್ರೆ ಮೊದಲ ರಷ್ಯಾ ಒಳಗೆ ಬರ್ತಿತ್ತು. ತಾಸ್ಕೆಂಟ್ ಅಂತಕ್ಕಂಥ ರಷ್ಯಾದ ಬರ್ತಿತ್ತು. ಈಗ ತಾಸ್ಕೆಂಟ್ ಎಲ್ಲಿದೆ ಅಂದರೆ ಉಜ್ಬೇಕಿಸ್ತಾನ್ ದೇಶದೊಳಗೆ ಕಂಡು ಬರ್ತದೆ ತಾಸ್ಕೆಂಟ್. ಬಟ್ ಒಂದು ಗೊತ್ತಿರಲಿ, 1965ರಲ್ಲಿ ಒಂದು ಯುದ್ಧ ಆಗುತ್ತೆ. ಯಾವುದು? ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ಈ 1965ರ ಯುದ್ಧದ ಫಲವಾಗಿ ಆಗ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಿದಾರಪ್ಪ ಅಂದ್ರೆ ಭಾರತದ ಪ್ರಧಾನಮಂತ್ರಿ ಇದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಮಾಡ್ತಾರೆ? ರಷ್ಯಾದ ತಾಸ್ಕೆಂಟ್ಗೆ ಹೋಗಿ ತಾಸ್ಕೆಂಟ್ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ಅಲ್ಲೇ ಸಾವನ್ನಪ್ತಾರೆ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಷ್ಯಾದ ತಾಸ್ಕೆಂಟ್ನಲ್ಲಿ ಸಾವನ್ನಪ್ತಾರೋ, ಆ ಸತ್ತ ಬಳಕೆ ಅವರ ಸಾವಿನ ಕುರಿತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವಿನ ಕುರಿತು ಅಧ್ಯಯನ ಮಾಡಲು ರಾಜ್ ನಾರಾಯಣ್ ಅಂತಕ್ಕಂಥ ಆಯೋಗವನ್ನು ನೇಮಕ ಮಾಡ್ತಾರೆ. ಯಾವ ಆಯೋಗ ಅಂದರೆ ರಾಜ್ ನಾರಾಯಣ್. ಮತ್ತು ಇನ್ನೊಂದು ಗೊತ್ತಿರಲಿ, ಅದೇ 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ನಮ್ಮ ಭಾರತದಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. 1966 ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳೆ ಅಂದರೆ ಇಂದಿರಾ ಗಾಂಧಿ. ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಭಾಳ ಇಂಪಾರ್ಟೆಂಟ್. ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ಮೈಸೂರಿನಲ್ಲಿ 1912ರಿಂದ 18ರವರೆಗೆ ದಿವಾನ್ ರಾಯ್ ಕೂಡ ಕಾರ್ಯನಿರ್ವಹಿಸ್ತಾರೆ. ಮೈಸೂರಿನ ದಿವಾನರಾದಂಥ ಸಮಯದಾಗ ಅನೇಕ ಕಾರ್ಯಕ್ರಮಗಳು ಕೂಡ ಜಾರಿ ಬರ್ತಾವೆ. ಮೈಸೂರು ಯೂನಿವರ್ಸಿಟಿ ಸ್ಥಾಪನೆ ಆಗುತ್ತಾ. SBM ಅಂತ ಒಂದು ಬ್ಯಾಂಕ್ ಇತ್ತು ಮೊದಲು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತೇಳಿ. ಅದು ಈಗ ಪ್ರೆಸೆಂಟ್ SBI ಒಳಗೆ ವಿಲೀನ ಮಾಡಿ ಏನು ಮಾಡಿ ಅದನ್ನು SBI ಒಳಗೆ ವಿಲೀನ ಮಾಡಿಬಿಟ್ಟಿವಿ ಪ್ರೆಸೆಂಟ್ ಈಗ. ಕಾಮನ್ ಆಗಿ ಗೊತ್ತಿರಲಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಆದಾಗ ದಿವಾನ್ ಆಗಿರ್ತಕ್ಕಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯ. ಕನ್ನಡ ಸಾಹಿತ್ಯ ಪರಿಷತ್ 1915 ಸ್ಥಾಪನೆ ಆಗುತ್ತಾ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಏರ್ಪಡಿಸುತ್ತಾ. ಅದೆಲ್ಲ ಮಾಡುವಂಥದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ. ಅದರ ಅಧ್ಯಕ್ಷರ ಪದಕ್ಷ ಯಾರನ್ನು ಕೇಳ್ತಾನೆ. ಮತ್ತು ಇತ್ತೀಚೆಗೆ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತದ? ಫಸ್ಟ್ ಎಲ್ಲಿ ನಡೀತು? ಮೊದಲು ಮಹಿಳಾ ಅಧ್ಯಕ್ಷರು ಯಾರು? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಹಂಗೆ ಕೇಳ್ತಾ ಇರ್ತಾನೆ, ಬಟ್ ನೋಡ್ತಿರ್ಬೇಕು. ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಪಡೆದದ್ದು ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ತಾಸ್ಕೆಂಟ್ ಒಪ್ಪಂದದಲ್ಲಿ ಭಾಗವಹಿಸಿದ್ದು ಕೂಡ ಭಾರತದ ಆಗಿನ ಪ್ರಧಾನಿ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ವಿದೇಶಿಯಲ್ಲಿ ಮರಣ ಹೊಂದಿರತಕ್ಕಂಥ ಮೊದಲ ಪ್ರಧಾನಿ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತದಲ್ಲಿ ಮೊದಲ ಮರಣ ಹೊಂದಿರತಕ್ಕಂಥ ಅಧಿಕಾರದಾಗಿದ್ದಾಗ ಮರಣ ಹೊಂದಿರತಕ್ಕಂಥ ಪ್ರಧಾನಮಂತ್ರಿ ಯಾರಂದ್ರೆ ಜವಾಹರ್ಲಾಲ್ ನೆಹರು. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಗಳೇ ನಮಗೆ ನೆನಪು ಬರಬೇಕಾಗಿದ್ದು ಅವ್ರದ್ದು ಪ್ರಮುಖವಾಗಿ ಒಂದು ಘೋಷಣೆ ಐತಿ, ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆ ಯಾರು ಘೋಷಣೆ ಮಾಡ್ತಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಮತ್ತು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತೇಳಿ ಹೇಳಿದ್ರೆ ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಯಾರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ, ಭಾಳ ಇಂಪಾರ್ಟೆಂಟು. ಮತ್ತು ಜೈ ಜವಾನ್ ಜೈ ಕಿಸಾನ್ ಜೈ ಅನುಸಂಧಾನ್
ಜೈ ಜವಾನ್ ಜೈ ಕಿಸಾನ್ ಜೈ ಅನುಸಂಧಾನ್ ಅಂತ ಹೇಳಿದ್ರೆ ಯಾರಂದ್ರೆ ನರೇಂದ್ರ ಮೋದಿ. ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇಂಪಾರ್ಟೆಂಟ್. ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿಗೆ ಏನಂತ ವರ್ಣನೆ ಮಾಡ್ತಾರ? ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿಗೆ ಏನಂತ ಕರೀತಾರ ಅಂತ ಕೇಳೇನೆ. ಇಂದಿರಾ ಗಾಂಧಿಗೆ ಏನಂತ ಕರಿತಾನಪ್ಪ ಅಟಲ್ ಬಿಹಾರಿ ವಾಜಪೇಯಿ ಅವರು? ಭಾರತದ ಉಕ್ಕಿನ ಮಹಿಳೆ. ನಮ್ಮ ಭಾರತದ ಉಕ್ಕಿನ ಮಹಿಳೆ ಅಂದರೆ ಯಾರು? ಇಂದಿರಾ ಗಾಂಧಿ. ಭಾರತದ ಉಕ್ಕಿನ ಮಹಿಳೆ ಅಂತೇಳಿ ಇಂದಿರಾ ಗಾಂಧಿ ಕರೆದವ್ರು ಯಾರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ. ಮತ್ತು ಭಾರತದ ದುರ್ಗಿ ಅಂತ ಕರೀತಾರೆ ಯಾರು? ಇಂದಿರಾ ಗಾಂಧಿ ಅವರು. ಭಾರತದ ದುರ್ಗಿ ಅಂತ ಯಾರಿಗೆ ಕರೆದಾರಪ್ಪ? ಇಂದಿರಾ ಗಾಂಧಿಯನ್ನು ಕರೀತಾರ. ಬಟ್ ಇಂದಿರಾ ಗಾಂಧಿಗೆ ಭಾರತದ ದುರ್ಗಿ ಅಂತ ಕರೆದವ್ರು ಯಾರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಇಂದಿರಾ ಗಾಂಧಿಯನ್ನು ಭಾರತದ ಉಕ್ಕಿನ ಮಹಿಳೆ ಅಂತ ಕರೆದಾರೆ ಯಾರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಸುವರ್ಣ ಚತುಷ್ಕೋನ ಯೋಜನೆ ಬಂದದ್ದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಕಾಲದಾಗ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಏನು ಬೇಕಾದ್ರೆ ಬರ್ತಾವ ಕ್ವಶನ್ಸು, ಹೌದಿಲ್ಲ ಹೇಳಿ? ಇದೇ ಓದ್ಬೇಕು ಹಿಂಗೆ ಓದ್ಬೇಕಂತಿಲ್ಲ, ಎಲ್ಲನೂ ಓದ್ಬೇಕು. ಟಾಪಿಕ್ ವೈಸ್ ಓದಿದಾಗ ಮಾತ್ರ ಅರ್ಥ ಆಗ್ತದೆ. ಒಂದೇ ಕ್ಲಾಸ್ಗಳನ್ನು ಇಲ್ಲ, ಎಲ್ಲವೂ ತಿಳ್ಕೊಬೇಕು, ಎಲ್ಲನೂ ಓದ್ಬೇಕಿಲ್ಲ. ಮೆಂಟಲ್ ಅಬಿಲಿಟಿ ಅಂತ ಓದಲೇಬೇಕು ಕಂಪಲ್ಸರಿ. ಆರ್ಟ್ಸ್ ಓದಿನ ಸರ್ ಅವು ಹೆಂಗೆ ಓದಬೇಕು, ಅವು ಹೆಂಗೆ ಓದ್ಬೇಕಂದ್ರೆ ಇಲ್ಲಿ ಬಿಡಲಿಲ್ಲ, ಕಂಪಲ್ಸರಿ ಕೊಡ್ತಾನೆ. ಹೌದಿಲ್ಲ ಹೇಳಿ? ಮೆಂಟಲ್ ಅಬಿಲಿಟಿ ಓದಲೇಬೇಕು ಕಂಪಲ್ಸರಿ. ಉಲ್ಟಾ ಕುಂತ್ರೂ ಒಂದು ಸಲ ಅರ್ಥ ಆಗಲ್ಲ, ಅರ್ಥ ಮಾಡ್ಕೋಬೇಕು. ಉಲ್ಟಾರೆ ಕುಂದ್ರು ಸೀದಾರೆ ಕುಂದ್ರು ಹೆಂಗೆ ಕುಂತ್ರೇನೋ ಬಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ ಕೆಪಾಸಿಟಿ ನಿಮ್ಮ ಹತ್ರ ಇರ್ತದ, ಆದ್ರೆ ಅದನ್ನು ಬಳಸ್ಕೋಬೇಕು ಅಷ್ಟೇ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಇಂದಿರಾ ಗಾಂಧಿಯನ್ನು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು ಭಾರತದ ಹೊಸ ಆತ್ಮ. ಇಂದಿರಾ ಗಾಂಧಿಯನ್ನು ಭಾರತದ ಹೊಸ ಆತ್ಮ ಅಂತ ಕರೆದಾರೆ ಯಾರಂದರೆ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಏನಂತಾರಂದರೆ ಇಂದಿರಾ ಗಾಂಧಿಯನ್ನು ಭಾರತದ ಹೊಸ ಆತ್ಮ ಅಂತ ಕರೀತಾರೆ. ಮತ್ತು ಇನ್ನೊಂದು ಇಂದಿರಾ ಗಾಂಧಿಯನ್ನು ಪ್ರಿಯದರ್ಶಿನಿ ಅಂತ ಕರೆದಾರೆ ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅಂದ್ರೆ ಕಾಮನ್ ಆಗಿ ಗೊತ್ತಿರಬೇಕು ನಮಗೆ. ಭಾರತದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ವ್ಯಕ್ತಿ ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು 1913 ಕೊಡ್ತಾರೆ. ಯಾರಿಗೆ? ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ. ಬಟ್ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಸಾಹಿತ್ಯ ವಿಭಾಗದಾಗ ಪಡಿತಾರೆ. ಗೀತಾಂಜಲಿ ಅಂತಕ್ಕಂಥ ಒಂದು ಕೃತಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್. ಇಡೀ ಏಷ್ಯಾ ಖಂಡದಲ್ಲಿ ಮೊದಲ, ಭಾರತದಲ್ಲಿ ಕೂಡ ಮೊದಲು. ಮತ್ತು ಭಾರತದಲ್ಲಿ ಆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರಂದ್ರೆ ಅಮರ್ತ್ಯ ಸೇನ್. ಯಾರು? ಅಮರ್ತ್ಯ ಸೇನ್. ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದ್ರೆ ಸಿ ವಿ ರಾಮನ್ ಅವರು 1930 ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ ಸಿ ವಿ ರಾಮನ್ ಅವರು. ಹಾಗೆ ಸಿ ವಿ ರಾಮನ್ ಅವರು ಯಾಕೆ ಇಂಪಾರ್ಟೆಂಟ್ ಅಂದರೆ 1928 ಫೆಬ್ರವರಿ 28ಕ್ಕೆ ಬೆಳಕಿನ ಚದುರುವಿಕೆ ರಾಮನ್ ಪರಿಣಾಮ ಅಂತ ಕರಿತೀವಿ ನಾವು. 1928 ಫೆಬ್ರವರಿ 28ಕ್ಕೆ ಬೆಳಕಿನ ಚದುರುವಿಕೆಯನ್ನು ಕಂಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಸಿ ವಿ ರಾಮನ್ ಅವರು. ಅದನ್ನು ಗುರುತಿಸಿ 1930 ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾರಿಗೆ? ಸಿ ವಿ ರಾಮನ್ ಅವರಿಗೆ. ಕಾಮನ್ ಆಗಿ ಗೊತ್ತಿರಲಿ. ಆದರೆ ಒಂದು ಅರ್ಥ ಮಾಡ್ಕೊಡ್ರಿ, ಸಿ ವಿ ರಾಮನ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಅದು ಬೆಳಕಿನ ಚದುರುವಿಕೆಯನ್ನು ಕಂಡಿಡಿದು ಫೆಬ್ರವರಿ 28. ಅದಕ್ಕೆ ಫೆಬ್ರವರಿ 28 ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಪ್ರತಿ ವರ್ಷ. ಕಾಮನ್ ಆಗಿ ಗೊತ್ತಿರಲಿ. ಬಟ್ ಒಂದಕ್ಕೊಂದು ಲಿಂಕ್ ಇರ್ತಾವ, ಬಟ್ ಓದ್ತಾ ಇರ್ಬೇಕು ಅಷ್ಟೇ. ಅರ್ಥಲ್ಲಿ ಕಂಪ್ಯೂಸ್ ಮಾಡ್ಕೋಬಾರ್ದು. ಕಂಪ್ಯೂಸ್ ಮಾಡ್ಕೊಂಡ್ರೂ ಏನು ಮಾಡೋಕ್ಕಾಗಲ್ಲ, ಅದನ್ನು ರಿಪೀಟ್ ಆಗಿ ಕುಂತು ಓದಲೇಬೇಕು. ಕ್ವಶನ್ಸನ್ನು ನೆನ್ಪಿಟ್ಕೋಬೇಕು, ಇಸ್ವಿಗಳನ್ನು ನೆನ್ಪಿಟ್ಕೋಬೇಕು. ಇಸ್ವಿ ಒಂದು ವೇಳೆ ನೀವು ಓದಬೇಕಾದ್ರೆ ಯಾವ ಇಸ್ವಿಯಲ್ಲಿ ಯಾವ ಅಂಶ ಇತ್ತು, ಯಾವುದಾದ್ರೂ ಒಂದು ಲಿಂಕ್ ಇರಬೇಕು. ಅಂದಾಗ ಅದಕ್ಕೆ ಸಂಬಂಧಪಟ್ಟಾಗ ನಮಗೆ ಲಿಂಕ್ ಸಿಗುತ್ತದೆ. ಇಲ್ಲ ಅಂದ್ರೆ ಲಿಂಕ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕಾಮನ್ ಆಗಿ ಗೊತ್ತಿರಲಿ, ಇಂದಿರಾ ಗಾಂಧಿ ಕಾಲದಾಗ 42ನೇ ತಿದ್ದುಪಡಿಯಲ್ಲಿ ಅತಿ ಹೆಚ್ಚು ಅಂಶಗಳು ತಿದ್ದುಪಡಿ ಆಗ್ಯಾವ. ಅವು ಯಾವ್ಯಾವ ತಿದ್ದುಪಡಿ ಆಗ್ಯಾವ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಂದಿರಾ ಗಾಂಧಿ ಮಾತ್ರ ಇಂಪಾರ್ಟೆಂಟ್ ನೋಡು. ಇಂದಿರಾ ಗಾಂಧಿ ಕಂಪಲ್ಸರಿ ಬರ್ತಾಳೆ. ಇಂದಿರಾ ಗಾಂಧಿ ಅರ್ಥ ಇತ್ತಿಲ್ಲ. ಭಾರತದ ಉಕ್ಕಿನ ಮಹಿಳೆ ಅರ್ಥಲ್ಲ, ಪ್ರಪಂಚದ ಉಕ್ಕಿನ ಮಹಿಳೆ. ಮತ್ತು ಭಾರತದ ಮೊದಲ ಮಹಿಳಾ ಪ್ರಧಾನಿ, ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿ ಸಿರಿಮಾವೋ ಭಂಡಾರಿ ನಾಯಕ್, ಶ್ರೀಲಂಕಾ. ಅರ್ಥ ಇತ್ತಿಲ್ಲ. ಭಾರತದ ಉಕ್ಕಿನ ಮಹಿಳೆ ಅಂದ್ರೆ ಇಂದಿರಾ ಗಾಂಧಿ. ಅರ್ಥ ಇಲ್ಲ. ಪ್ರಪಂಚದ ಉಕ್ಕಿನ ಮಹಿಳೆ ಯಾರಂದ್ರೆ ಪ್ರಪಂಚದ ಉಕ್ಕಿನ ಮನುಷ್ಯ ಬೇರೆ, ಉಕ್ಕಿನ ಮಹಿಳೆ ಬೇರೆ. ಭಾರತದ ಉಕ್ಕಿನ ಮಹಿಳೆ ಬೇರೆ, ಭಾರತ ಉಕ್ಕಿನ ಮನುಷ್ಯ ಬೇರೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಅರ್ಥ ಇದ್ದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ಅತಿ ಎತ್ತರದ ಪ್ರತಿಮೆ ಎಲ್ಲಿತ್ತಪ್ಪ? ಗುಜರಾತಿನ ನರ್ಮದಾ ನದಿಯ ದಡದ ಮೇಲೆ ಕೇವಾಡಿಗ ಅಂತಕ್ಕಂಥ ಗ್ರಾಮದಲ್ಲಿ. ಅರ್ಥ ಇದ್ದಿಲ್ಲ. 182 ಅಡಿ. ಅರ್ಥ ಇತ್ತಿಲ್ಲ. 182 ಅಡಿ ಐತಿ. ಯಾವುದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ. ಯಾಕಂದರೆ ಗುಜರಾತ್ನ ವಿಧಾನಸಭೆ ಸದಸ್ಯರ ಸಂಖ್ಯೆ 182. ಹಂಗಾಗಿ 182 ಹೈಟನ್ನು ಹೊಂದಿದೆ. ಯಾವುದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ. ಭಾರತದ ಮೊದಲ ಗೃಹ ಮಂತ್ರಿ ಆಗಿರ್ತಕ್ಕಂಥವ್ರು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ದೇಶೀಯ ಸಂಸ್ಥಾನಗಳು ಹೀಗೆ ಇರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಅಖಂಡ ಭಾರತ ಆಗಬೇಕಂದ್ರೆ ಮೂಲ ಕಾರಣನೇ ಸರ್ದಾರ್ ವಲ್ಲಭಾಯ್ ಪಟೇಲ್.
ಸರ್ದಾರ್ ವಲ್ಲಭ ಪಟೇಲ್ ಇಲ್ಲ ಅಂದ್ರೆ ಅವಾಗ ಒಂದೊಂದು ದೇಶೀಯ ಸಂಸ್ಥಾನಗಳು ನಾವಲ್ಲೇ ಅಂತ ಸಪ್ರೇಟ್ ಆಗ್ತಿದ್ವು. ಯಾಕಂದ್ರೆ ಬ್ರಿಟಿಷರು ಹಂಗೆ ಮಾಡಿ ಹೋಗಿಬಿಟ್ಟಿದ್ರು. ಅರ್ಥತಿಲ್ಲ, ಅವ್ರಿಗೆ ಏನು ಮಾಡಿದ್ರು, ಅವಕಾಶಗಳನ್ನು ಕೊಟ್ಟಿದ್ದರು, 3 ಭಾಗ ಮಾಡ್ಕೊಂಡು ಅವಕಾಶ ಕೊಟ್ಟಿದ್ರು. ಆದರೆ ನಮ್ಮವರು ಸರ್ದಾರ್ ವಲ್ಲಭ ಪಟೇಲ್ ಯಾವುದೇ ರೀತಿ ಬಿಡಲಾರ್ದೆ ಎಲ್ಲವನ್ನು ಕೂಡಿಸಿ ಅಖಂಡ ಭಾರತವನ್ನಾಗಿ ಮಾಡ್ತಾನೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನೋಡೋಣ. ಬಟ್ ನಮಗೆ 42ನೇ ತಿದ್ದುಪಡಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ 1976ರಲ್ಲಿ. ಬಟ್ ಇದ್ರ ಬಗ್ಗೆ ವಿಶೇಷವಾಗಿ ಏನೇನು ಅದೇ ಅಂತ ನೋಡೋಣ. ಇಂದಿರಾ ಗಾಂಧಿ ಬಗ್ಗೆ ನೋಡೋಣ. ಇಂದಿರಾ ಗಾಂಧಿ ಐತಿ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ 1969ರಾಗ. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದು ಎಲ್ ಕೆ ಜ ಏನಿದ್ದಪ್ಪ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಅದಂದರೆ ಎಲ್ ಕೆ ಜ RBIನ ಗವರ್ನರ್ ಇದ್ದ. ಅವಾಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದರು. ಅವಾಗ 16 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದು. ಅವಾಗ 16 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದು 1969. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಅದಾದ ಮೂಲಕ 1980ರಲ್ಲಿ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗ್ತಾವೆ. ಅರ್ಥತಿಲ್ಲ. 1969ರಲ್ಲಿ RBIನ ಗವರ್ನರು ಎಲ್ ಕೆ ಜ. 1980ರಲ್ಲಿ ಯಾರಿದ್ರಪ್ಪ ಅಂದರೆ ಭಾಳ ಫೇಮಸ್ ಆಗಿದ್ದು IG ಪಟೇಲ್ ಅಂತಕ್ಕಂಥವ್ರು ಇದ್ದರು. ಯಾರಿದ್ರು? IG ಪಟೇಲ್. RBI ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತ ರಾಷ್ಟ್ರೀಯ ಬ್ಯಾಂಕು. ಅತಿ ದೊಡ್ಡ ಬ್ಯಾಂಕ್ ಅಂದರೆ SBI. ಅತಿ ಹೆಚ್ಚು ಶಾಖೆ ಬಂದಿದ್ದು SBI ಭಾರತದಲ್ಲಿ. ಕಾಮನ್ ಆಗಿ ಗೊತ್ತಿರಲಿ, ಇತ್ತೀಚಿನ ದಿನಗಳಲ್ಲಿ ಅನೇಕ 2019ರಲ್ಲಿ ತುಂಬ ನಾರ್ಮಲ್ ಬ್ಯಾಂಕ್ಗಳನ್ನೇನು ಮಾಡೀವಿ, SBI. ಉದಾಹರಣೆ SBM ಬ್ಯಾಂಕ್ ಅಂತಿತ್ತು, SBM. ಇದನ್ನೇನು ಮಾಡೀವಿ ನಾವು ಈಗ SBI ಒಳಗೆ ವಿಲೀನ ಮಾಡಿ. ಬ್ಯಾಂಕ್ಗಳ ವಿಲೀನ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಏನು ಬೇಕಾದ್ರೆ ಬರ್ತಾವ, ಬರ್ತದಲ್ಲ. ಮತ್ತು ನೋಟುಗಳ ಅಮನೀಕರಣ, 3 ಬಾರಿ ನೋಟುಗಳ ಅಮನೀಕರಣ ಮಾಡಿ. ಯಾವಾಗ 3 ಬಾರಿ? 1946ರಲ್ಲಿ ಮೊದಲ ಬಾರಿಗೆ ನೋಟುಗಳ ಅಮನೀಕರಣ ಮಾಡಿದ್ದು ಅಲ್ರಿ. ನಮಗಿನ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಹೆಂಗೆ ಮಾಡಿದ್ರಿ? ಹೆಂಗೆ ಮಾಡೋಕ್ಕೇನೈತಿ? RBI ಸ್ಥಾಪನೆ ಆಗಿತ್ತು ಆಲ್ರೆಡಿ 1935ರಲ್ಲಿ RBI ಸ್ಥಾಪನೆ ಆಗಿತ್ತು. ಎಲ್ಟನ್ ಯಂಗ್ ಆಯೋಗದ ಶಿಫಾರಸು ಮೇರೆಗೆ RBI ಸ್ಥಾಪನೆ ಆಗಿತ್ತು. ಅದೇ ರೀತಿಯಾಗಿ 1946ರಲ್ಲಿ ನೋಟುಗಳ ಅಮನೀಕರಣ ಮತ್ತು 1978ರಲ್ಲಿ ನೋಟುಗಳ ಅಮನೀಕರಣ ಆಗಿತ್ತು. ಮತ್ತು 2016 ನರೇಂದ್ರ ಮೋದಿಯವರು ಕೂಡ ಘೋಷಣೆ ಮಾಡ್ತಾರೆ. ಟೋಟಲ್ ಆಗಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಲ್ಲ, ಬ್ಯಾಂಕ್ಗಳ ನೋಟುಗಳ ಅಮನೀಕರಣ ಆಗಿದ್ದು 3 ಬಾರಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಟಾಪಿಕಲ್ಲಿ ನೋಡೋಣ, ಅದ್ರ ಬಗ್ಗೆ ಅದಾವ. ಬಟ್ ನೋಡೋಣ, ಕಾಮನ್ ಆಗಿ ಗೊತ್ತಿರಲಿ. ಬಟ್ ನಮಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಈ 42ನೇ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿವರಣೆ ನೋಡೋಣ. 42ನೇ ತಿದ್ದುಪಡಿ ನಿಮಗೆ ಆಲ್ರೆಡಿ ಹೇಳಿದ್ನಲ್ಲಪ್ಪ. 42ನೇ ತಿದ್ದುಪಡಿ ಆಗಿದ್ದು ಯಾವಾಗ? ತಿದ್ದುಪಡಿ 1976. ಅದಾಗ ಪ್ರಧಾನಮಂತ್ರಿ ಯಾರಿದ್ರು? ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಯಾರಿದ್ರು? ಇಂದಿರಾ ಗಾಂಧಿ. ಬಟ್ ಈ ತಿದ್ದುಪಡಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಭಾರತದ ಮಿನಿ ಸಂವಿಧಾನ ಅಂತ ಕರೀತಾರೆ 42ನೇ ತಿದ್ದುಪಡಿಯನ್ನು. 42ನೇ ತಿದ್ದುಪಡಿಯನ್ನು 1976ರಲ್ಲಿ ಆಗ್ಯದ. ಇದನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟು. ಬಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳದವಲ್ಲ, ಅವು ಮೂಲಭೂತ ಹಕ್ಕುಗಳಿಗಿಂತ ಶ್ರೇಷ್ಠ ಅಂತೇಳಿ ಇದೇ ತಿದ್ದುಪಡಿಗೆ ಹೇಳವು. ಮೂಲಭೂತ ಹಕ್ಕುಗಳಿಗಿಂತ ಶ್ರೇಷ್ಠ ಅಂತ. ಅದರಲ್ಲಿ ಇನ್ನೊಂದಿಷ್ಟು ಪ್ರಕರಣಗಳು ಬರ್ತಾವೆ. ಆಮೇಲೆ ನೋಡಮ್ಮ, ಮಿನರ್ವಾ ಮಿಲ್ ಅಂತ ಒಂದು ಪ್ರಕರಣ ಬರ್ತದೆ. ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಬರ್ತದೆ. ಅಲ್ಲಿ ಏನು ಹೇಳ್ತದ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಿಂತ ಮೂಲಭೂತ ಹಕ್ಕುಗಳೇ ಶ್ರೇಷ್ಠ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ನೆಕ್ಸ್ಟ್ ಹೇಳ್ತೀನಿ, ಮಿನರ್ವಾ ಮಿಲ್ ಪ್ರಕರಣ ಅಂತ ಬರ್ತದ. ಬಟ್ ನಮ್ಗೆ ಕಾಮನ್ ಆಗಿ ಗೊತ್ತಿರಲಿ ಅಷ್ಟೇ, ಭಾಳ ಇಂಪಾರ್ಟೆಂಟು. ಮತ್ತು ಮೂಲಭೂತ ಹಕ್ಕುಗಳು ಶ್ರೇಷ್ಠ ಎಂದು ಸಾರಿತು. ಈ ತಿದ್ದುಪಡಿಯಪ್ಪ ಸಂವಿಧಾನದ ತಿದ್ದುಪಡಿಯನ್ನು ನ್ಯಾಯಾಂಗದಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟು. ಇದೇ 42ನೇ ತಿದ್ದುಪಡಿ ಒಳಗೆ ಸಂವಿಧಾನದಾಗ ಏನಾರು ತಿದ್ದುಪಡಿ ಐತಂದರೆ ಅದನ್ನು ನ್ಯಾಯಾಲಯದಾಗ ಪ್ರಶ್ನೆ ಮಾಡಲಾರ್ದಂಗೆ ತಿದ್ದುಪಡಿಯನ್ನು ಮಾಡ್ಕೊತಾರೆ ಇಲ್ಲಿ 42ನೇ ತಿದ್ದುಪಡಿ ಒಳಗೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಕರಣ ಬರ್ತದೆ, ಕೇಶವಾನಂದ ವರ್ಸಸ್ ಕೇರಳ ಸರ್ಕಾರ. ಕೇಶವಾನಂದ ಅಂತಕ್ಕಂಥವ್ರು ಕೇರಳದ ಒಬ್ಬ ಸ್ವಾಮಿಗಳು. ಇವರು ಕೇರಳದ ಒಬ್ಬರು ಸ್ವಾಮಿಗಳು. ಇದು ಪ್ರಕರಣ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ, ಈ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣಗಳ ರಚನೆ ಆಗಬೇಕಂದ್ರೆ ಅಲ್ಲಿ ನ್ಯಾಯಾಧೀಶರ ಕಮಿಟಿ ಅಂತ ಇರ್ತದೆ. 13 ನ್ಯಾಯಾಧೀಶರು ಒಳಗೊಂಡಿದ್ದರು ಇದ್ರಾಗ. ಎಷ್ಟು ಜನ? 13 ಜನ ನ್ಯಾಯಾಧೀಶರು. ಇಡೀ ಭಾರತದಲ್ಲೇ ಅತಿ ಹೆಚ್ಚು ನ್ಯಾಯಾಧೀಶರು ಒಳಗೊಂಡು ತೀರ್ಪು ನೀಡಿರುವ ಪ್ರಕರಣ ಯಾವಂದರೆ ಕೇಶವಾನಂದ ವರ್ಸಸ್ಸು ಕೇರಳ ಸರ್ಕಾರ ಪ್ರಕರಣ. 13 ಜನ ನ್ಯಾಯಾಧೀಶರು. ಇದು ಯಾವಾಗ ಬಂತು ಪ್ರಕರಣ ಅಂದರೆ 1973ರಲ್ಲಿ ಬರ್ತದೆ. ಯಾವುದು? ಕೇಶವಾನಂದ ವರ್ಸಸ್ಸು ಕೇರಳ ಸರ್ಕಾರ ಪ್ರಕರಣ ಬಂದದ್ದು 1973. ಏನು ಹೇಳ್ತದ? ಕೇಶವಾನಂದ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ ಏನು ಹೇಳುತ್ತಂದರೆ, ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗದಂತೆ ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತದೆ. ನಮಗೆ ಸಂವಿಧಾನಕ್ಕೆ ಮೂಲ ರಚನೆಗೆ ಧಕ್ಕೆ ಬರಲಾರ್ದಂಗೆ ತಿದ್ದುಪಡಿ ಮಾಡಬೇಕಂತ ಹೇಳಿದ ಪ್ರಕರಣ ಯಾವುದಂದರೆ ಕೇಶವಾನಂದ ಭಾರತಿ ವರ್ಸಸ್ಸು ಕೇರಳ ಸರ್ಕಾರ. ಕೇರಳದಾಗ ಒಬ್ಬರು ಸ್ವಾಮಿಗಳವರು.
ಇವರ ಆಸ್ತಿಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದ ಪ್ರಕರಣ. ಇವರ ಆಸ್ತಿಗೆ ತೀರ್ಪು ಕೊಡಬೇಕಾದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ವಿಷಯಕ್ಕೂ ಕೂಡ ತೀರ್ಪು ಕೊಡ್ತಾರೆ ಇಲ್ಲಿ. ಅದಕ್ಕೆ ಕೇಶವಾನಂದ ವರ್ಸಸ್ಸು ಕೇಶವಾನಂದ ಭಾರತಿ ವರ್ಸಸ್ಸು ಕೇರಳ ಸರ್ಕಾರ ಅಂತ ಕರಿತೀವಿ. ಆದರೆ ಮೂಲ ರಚನೆ ಎಂಬ ಪದವನ್ನು ಬಳಕೆ ಮಾಡಿದ ಪ್ರಕರಣ ಯಾವುದಂದರೆ ಕೇಶವಾನಂದ ಪ್ರಕರಣ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು, ಕಾಮನ್ ಆಗಿ ಗೊತ್ತಿರಲಿ ಯಾವ ಪ್ರಕರಣ ಅಂದರೆ ಕೇಶವಾನಂದ. ಈಗ ಹೇಳಿದ್ನಲ್ಲಪ್ಪ ಮಿನರ್ವಾ ಮಿಲ್ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದ. ಮಿನರ್ವಾ ಯಾವುದಾಗಿ ಮಿಲ್ವಾರ ಅಂತ ಆಗ್ಯದ. ಬಟ್ ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಸ್ವಲ್ಪ ಟೈಪಿಂಗ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗಿರುತ್ತೆ, ಅಲ್ಲಿ ಕೆಡಿಸಬೇಡ್ರಿ. ಬಟ್ 1980 ಪ್ರಕರಣ ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಈ ಪ್ರಕರಣದಾಗ ಏನಂತ ಹೇಳ್ತಂದ್ರೆ, ಈ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಿಂತ ಶ್ರೇಷ್ಠ. ನೋಡ್ರಿ, ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಫಂಡಮೆಂಟಲ್ ರೈಟ್ಸ್ ಏನದವಲ್ಲ ಇವು ಯಾರಕ್ಕಿಂತ ಶ್ರೇಷ್ಠ? ಡಿ ಪಿ ಎಸ್ ಪಿ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಇವ್ರಕ್ಕಿಂತ ಯಾರು ಶ್ರೇಷ್ಠ? ಮೂಲಭೂತ ಹಕ್ಕುಗಳ ಶ್ರೇಷ್ಠ ಅಂತ ಹೇಳಿದ ಪ್ರಕರಣ ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಆದರೆ 42ನೇ ತಿದ್ದುಪಡಿಯಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಆಗಿನ 42ನೇ ತಿದ್ದುಪಡಿ ಏನಂತ ಮಾಡುತ್ತಂದ್ರೆ, ಡಿ ಪಿ ಎಸ್ ಪಿ ಇವು ಮೂಲಭೂತ ಫಂಡಮೆಂಟಲ್ ರೈಟ್ಗಿಂತ ಶ್ರೇಷ್ಠ, ಮೂಲಭೂತ ಹಕ್ಕುಗಳಿಗಿಂತ ಶ್ರೇಷ್ಠ ಅಂತ ತಿದ್ದುಪಡಿ ಮಾಡಿದ್ದಲ್ಲ ಅಂದ್ರೆ 42. ಅರ್ಥ ಆಯ್ತಾ? 42ನೇ ತಿದ್ದುಪಡಿಯಲ್ಲಿ ಮಾಡ್ತಾರೆ. ಆದರೆ ನಮ್ಮ ಮಿನರ್ವಾ ಮಿಲ್ ಪ್ರಕರಣ ಏನಂತ ಹೇಳ್ತದ? ಇಲ್ಲ, ಡಿ ಪಿ ಎಸ್ ಪಿಗಳದಲ್ಲ ಇದಕ್ಕಿಂತನೂ ಮೂಲಭೂತ ಹಕ್ಕುಗಳೇ ಶ್ರೇಷ್ಠ ಅಂತೇಳಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಘೋಷಿಸ್ತದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಬಟ್ 42ನೇ ತಿದ್ದುಪಡಿ ಈಗ ಹೇಳಿದ್ನಲ್ಲಪ್ಪ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. 42ನೇ ತಿದ್ದುಪಡಿ ಆಗಿದ್ದವಾಗ 1976ರಾಗ. ಈಗ ಜಾರಿಗಾಗಿದ್ದವಾಗ 1977 ಏಪ್ರಿಲ್ 1ಕ್ಕೆ ಜಾರಿಗಾಗುತ್ತಾ. ಅದೇ ರೀತಿಯಾಗಿ ಆಗ ಪ್ರಧಾನಿ ಯಾರಿದ್ದರು? ಇಂದಿರಾ ಗಾಂಧಿ. ಫಕ್ರುದ್ದೀನ್ ಅಲಿ ಅಹ್ಮದ್ ಇವರು ರಾಷ್ಟ್ರಪತಿ ಆಗಿದ್ದರು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಂತರಿಕ ಎಮರ್ಜೆನ್ಸಿನ ಜಾರಿಗೆ ಮಾಡಿದ್ದೆ ಫಕ್ರುದ್ದೀನ್ ಅಲಿ ಅಹ್ಮದ್, ಆಂತರಿಕ ಎಮರ್ಜೆನ್ಸಿ. ಬಟ್ ಒಂದು ಅರ್ಥ ಮಾಡ್ಕೊಡ್ರಿ, ಫಕ್ರುದ್ದೀನ್ ಅಲಿ ಅಹ್ಮದ್ ಮತ್ತು ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಜಾಕಿರ್ ಹುಸೇನ್. ನಿನ್ನೆ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ಹೇಳಿನ, ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಜಾಕಿರ್ ಹುಸೇನ್, ಭಾರತದ 2ನೇ ಮುಸ್ಲಿಂ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹ್ಮದ್. ಅರ್ಥ ಐತಿಲ್ಲ? ಭಾಳ ಇಂಪಾರ್ಟೆಂಟು. ಬಟ್ ಇವರು ಕೂಡ ಅಧಿಕಾರದಾಗಿದ್ದಾಗಲೇ ಸಾವನ್ನಪ್ತಾರೆ. ಬಟ್ ಒಂದು ಅರ್ಥ ಮಾಡ್ಕೊಡ್ರಿ, ಇವರು ಸಾವನ್ನಪ್ಪಿದಾಗ ಆಗ ಉಪರಾಷ್ಟ್ರಪತಿ ಆಗಿದ್ದರು ಯಾರಂದರೆ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಸಾವನ್ನಪ್ಪಿದಾಗ ಉಪರಾಷ್ಟ್ರಪತಿ ಆಗಿದ್ದಾರೆ ಯಾರಂದ್ರೆ ಬಿ ಡಿ ಜತ್ತಿ, ಬಸಪ್ಪ ದಾನಪ್ಪ ಜತ್ತಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ. ಭಾರತದಲ್ಲಿ ಕರ್ನಾಟಕದಿಂದ ಭಾರತದ ಉಪರಾಷ್ಟ್ರಪತಿಯಾದಂಥ ಏಕೈಕ ವ್ಯಕ್ತಿ ಕರ್ನಾಟಕದಿಂದ ಭಾರತದ ಉಪರಾಷ್ಟ್ರಪತಿ ಮತ್ತು ಹಂಗಾಮಿ ರಾಷ್ಟ್ರಪತಿ ಆದಂಥ ಏಕೈಕ ವ್ಯಕ್ತಿ ಬಿ ಡಿ ಜತ್ತಿ. ಕರ್ನಾಟಕದಿಂದ ಪ್ರಧಾನಮಂತ್ರಿಯಾದ ಏಕೈಕ ವ್ಯಕ್ತಿ ಯಾರಂದ್ರೆ ಎಚ್ ಡಿ ದೇವೇಗೌಡ. ಅರ್ಥೈತಿಲ್ಲ? ಹರದನಹಳ್ಳಿ ದೊಡ್ಡೇಗೌಡನ ಮಗನೇ ದೇವೇಗೌಡ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಪ್ರಧಾನಮಂತ್ರಿ ಬೇರೆ, ಉಪರಾಷ್ಟ್ರಪತಿ ಬೇರೆ, ಹಂಗಾಮಿ ರಾಷ್ಟ್ರಪತಿ ಬೇರೆ. ಅರ್ಥೈತಿಲ್ಲ? ಭಾರತದ ಹಂಗಾಮಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಆದಂಥ ಕನ್ನಡಿಗ ಯಾರಂದ್ರೆ ಬಿ ಡಿ ಜತ್ತಿ, ಪ್ರಧಾನಮಂತ್ರಿ ಆದಂಥ ಕನ್ನಡಿಗ ಯಾರಂದ್ರೆ ಭಾಳ ಇಂಪಾರ್ಟೆಂಟ್ ಎಚ್ ಡಿ ದೇವೇಗೌಡ ಅವರು. ಭಾಳ ಇಂಪಾರ್ಟೆಂಟ್, ಕಾಮನ್ ಆಗಿ ಗೊತ್ತಿಲ್ಲ. ಇಲ್ಲಿವರೆಗೆ ಯಾರೂ ಕೂಡ ಪ್ರೈಮ್ ಮಿನಿಸ್ಟರ್ ಆಗೋಕ್ಕಾಗಿಲ್ಲ. ದೇವೇಗೌಡರನ್ನು ಹೊರತುಪಡಿಸಿದ್ರೆ ಯಾರೂ ಕೂಡ ಪ್ರಧಾನಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಭಾಳ ಇಂಪಾರ್ಟೆಂಟ್, ಕಾಮನ್ ಆಗಿ ಗೊತ್ತಿರಲಿ. ಆ ಭಾಗದವರೇ ಜಾಸ್ತಿ ಇರ್ತಾರೆ. ಯಾವುದು? ದಕ್ಷಿಣ ಭಾರತದ ಭಾಗದವರೇ, ಉತ್ತರ ಭಾರತದ ಭಾಗದವರೇ ಜಾಸ್ತಿ ಇರ್ತಾರೆ. ದಕ್ಷಿಣ ಭಾಗದವ್ರು ಕಡಿಮೆ. ಅರ್ಥೈತಿಲ್ಲ? ಯಾಕೆ ಕಡಿಮೆ ಅಂದ್ರೆ ನೋಡಮ್ಮ ಅದು ಆಮೇಲೆ. ಅರ್ಥೈತಿಲ್ಲ? ಹಂಗದ್ರೆ ಇಲ್ಲಿ ನಮ್ಮ ಹುಲಿಗಳು ಹೌದಲ್ಲಿ ಹೇಳು, ಬರೀ ಓದ್ತಾವ ಬರ್ತಾವ ಅಲ್ಲಿಗೆ ದೆಹಲಿಗೆ ಅಡ್ಡಾಡಿ ಬರ್ತಾರೆ ವಾಕಿಂಗ್. ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಅದು ರಿಪೀಟ್ ಆಗಿದೆ ಇಲ್ಲಿ. ಇದೇ 42ನೇ ತಿದ್ದುಪಡಿಯಲ್ಲಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು. ಮೋಸ್ಟ್ ಇಂಪಾರ್ಟೆಂಟು 42ನೇ ತಿದ್ದುಪಡಿಯಲ್ಲಿ ಏನೇನು ಅಂಶ ಅಂದರೆ ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ಪ್ರಿಯಾಂಬಲ್. ಪ್ರಸ್ತಾವನೆ ಅಂದ್ರೆ ಒಂದೇ, ಪ್ರಿಯಾಂಬಲ್ ಅಂದ್ರೆ ಒಂದೇ. ಇದು ಇಂಪಾರ್ಟೆಂಟ್, ಈಗ ಪ್ರೆಸೆಂಟ್ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಪ್ರಸ್ತಾವನೆಯನ್ನು ಅಳವಡಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಮತ್ತು ಅಧಿಕಾರಿಗಳ ಕರ್ತವ್ಯ. ಈಗ ಪ್ರಸ್ತಾವನೆ ಐತಲ್ಲ, ಪ್ರಸ್ತಾವನೆ ಅಂದ್ರೆ ನಮಗೆ ನೆನಪಿರಬೇಕಾಗಿತ್ತಂದರೆ ನಮಗೆ 1946 ಡಿಸೆಂಬರ್ 13 ನೆನಪಾಗಬೇಕು ನಮಗೆ. 1946 ಡಿಸೆಂಬರ್ 13. ಯಾಕಂದರೆ ಜವಾಹರ್ಲಾಲ್ ನೆಹರು ಅವರು ದೇಹಗಳ ನಿರ್ಣಯವನ್ನು ಮಂಡಿಸ್ತಾರೆ.
ಎಷ್ಟನೇ ರಚನಾ ಸಭೆಯ ಮುಂದೆ? ಮೂರನೇ ರಚನಾ ಸಭೆಯ ಮುಂದೆ. ನೋಡ್ರಿ, ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನಾ ಸಭೆಯ ಮುಂದೆ ಎಷ್ಟನೇ ರಚನಾ ಸಭೆ? ಮೂರನೇ ರಚನಾ ಸಭೆ. ಅರ್ಥ ಆಗ್ತದ? ಮೂರನೇ ರಚನಾ ಸಭೆಯ ಮುಂದೆ ಜವಾಹರ್ಲಾಲ್ ನೆಹರು ಅವರು ದೇಹಗಳ ನಿರ್ಣಯವನ್ನು ಮಂಡಿಸ್ತಾರೆ. ಅದೇ ದೇಹಗಳ ನಿರ್ಣಯವನ್ನೇ ಪ್ರಸ್ತಾವನೆಯಾಗಿ ಮಾಡ್ತೀವಿ ನಾವು. ಅದೇ ದೇಹಗಳ ನಿರ್ಣಯವನ್ನು ಏನು ಮಾಡ್ತೀವಿ ನಾವು? ಪ್ರಸ್ತಾವನೆಯಾಗಿ ಅಳವಡಿಸ್ಕೊಳ್ತೀವಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದು ಹೇಳು? ಪ್ರಸ್ತಾವನೆ. ಪವರ್ಫುಲ್ ಇರ್ತಕ್ಕಂಥದ್ದು ಯಾವುದಂದರೆ ಪ್ರಸ್ತಾವನೆ. ಆದ್ರೆ ಒಂದು ಗೊತ್ತಿರಲಿ, ಈ ಪ್ರಸ್ತಾವನೆಯನ್ನು ರಚನಾ ಸಭೆ ಯಾವುದಪ್ಪ ಅಂದರೆ ಪ್ರಸ್ತಾವನೆಯನ್ನು ರಚನಾ ಸಭೆ ಸ್ವೀಕಾರ ಮಾಡಿದ್ದು ಯಾವಾಗ? ಪ್ರಸ್ತಾವನೆಯನ್ನು, ಈ ದೇಹಗಳ ನಿರ್ಣಯವನ್ನು ಪ್ರಸ್ತಾವನೆ ಅಂತ ಕರಿತೀವಿ. ಯಾವಾಗ ಮಂಡಿಸಿದ್ರು ದೇಹಗಳ ನಿರ್ಣಯ? ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13. ಆದರೆ ಆ ದೇಹಗಳ ನಿರ್ಣಯವನ್ನು ಮಂಡನೆ ಮಾಡ್ತಾರೆ ರಚನಾ ಸಭೆಯ ಮುಂದೆ. ಆ ರಚನಾ ಸಭೆ ಸ್ವೀಕಾರ ಮಾಡಿದ್ದು ಯಾವಾಗ? ರಚನಾ ಸಭೆ ಐತಲ್ಲ, ಅದನ್ನು ಸ್ವೀಕಾರ ಮಾಡಿದ್ದು ಯಾವಾಗ ಅಂದರೆ 1947 ಜನವರಿ 22. ರಚನಾ ಸಭೆ ಸ್ವೀಕಾರ ಮಾಡ್ತದೆ, ದೇಹಗಳ ನಿರ್ಣಯವನ್ನು ಸ್ವೀಕಾರ ಮಾಡಿ ಅದನ್ನು ಪ್ರಸ್ತಾವನೆ ಅಂತ ಮಾಡ್ತದೆ. ಆದರೆ ಇದೇ ಪ್ರಸ್ತಾವನೆಯನ್ನು ಸಂವಿಧಾನಕ್ಕೆ ಅಳವಡಿಸಿದ್ದು ಯಾವಾಗ? ಸಂವಿಧಾನಕ್ಕೆ ಅಳವಡಿಸಿದ್ದು ಏನು ಹೇಳು? ಪ್ರಸ್ತಾವನೆಯನ್ನು ಅಳವಡಿಸಿದ್ದು ಯಾವಾಗ ಅಂದರೆ 1949 ಅಕ್ಟೋಬರ್ 17 ಸಂವಿಧಾನಕ್ಕೆ ಅಳವಡಿಸ್ತೀವಿ ನಾವು. ಯಾವ್ದು ಹೇಳು? ಪ್ರಸ್ತಾವನೆ. ನೋಡ್ರಿ, ಪ್ರಸ್ತಾವನೆಯನ್ನು ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13 ಮೂರನೇ ರಚನಾ ಸಭೆಯ ಮುಂದೆ ದೇಹಗಳ ನಿರ್ಣಯವನ್ನು ಮಂಡಿಸ್ತಾರೆ, ಅಥವಾ ಆಬ್ಜೆಕ್ಟಿವ್ ರೆವಲ್ಯೂಷನ್ ಅಂತ ಕರಿತೀವಿ. ದೇಹಗಳ ನಿರ್ಣಯವನ್ನು ಮಂಡಿಸ್ತಾರ. ಆ ಮಂಡಿಸಿದ ಮೂಲಕ ಆ ದೇಹಗಳ ನಿರ್ಣಯವನ್ನು ರಚನಾ ಸಭೆ ಸ್ವೀಕಾರ ಮಾಡಿದ್ದವಾಗಂದರೆ 1947 ಜನವರಿ 22 ಸ್ವೀಕಾರ ಮಾಡ್ತದೆ. ಆ ದೇಹಗಳ ನಿರ್ಣಯವನ್ನು ಸ್ವೀಕಾರ ಮಾಡಿ, ಆ ಸ್ವೀಕಾರ ಮಾಡಿರ್ತಕ್ಕಂಥ ದೇಹಗಳ ನಿರ್ಣಯವನ್ನು ಪ್ರಸ್ತಾವನೆ ಅಂತ ಮಾಡಿ, ಆ ಪ್ರಸ್ತಾವನೆಯನ್ನು ಸಂವಿಧಾನಕ್ಕೆ ಅಳವಡಿಸಿದ್ದವಾಗಂದರೆ 1949 ಅಕ್ಟೋಬರ್ 17 ಸಂವಿಧಾನಕ್ಕೆ ಅಳವಡಿಸ್ತಾರೆ. ಯಾವುದೋ ಪ್ರಸ್ತಾವನೆಯನ್ನು ಸಂವಿಧಾನಕ್ಕೆ ಅಳವಡಿಸಲಾಯಿತು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಟ್ ನಮಗೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಸ್ತಾವನೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದರೆ ಒಂದೇ ಬಾರಿ. ಪ್ರಸ್ತಾವನೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಿ? ಒಂದೇ ಬಾರಿ. ಅದು ಯಾವಾಗ ತಿದ್ದುಪಡಿ ಅಥವಾ ಯಾವಾಗ ತಿದ್ದುಪಡಿ ಮಾಡಿವಪ್ಪ ಅಂದರೆ, ಯಾವ ತಿದ್ದುಪಡಿ ಅಂದರೆ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಮಾಡಿ ಪ್ರಸ್ತಾವನೆಗೆ 3 ಪದಗಳನ್ನು ಸೇರ್ಪಡೆ ಮಾಡ್ತೀವಿ. ಸಮಾಜವಾದಿ, ಜಾತ್ಯತೀತ, ಐಕ್ಯತೆ. ಸಮಾಜವಾದಿ, ಜಾತ್ಯತೀತ, ಐಕ್ಯತೆ. ಎಕ್ಸಾಮ್ ಏನು ಕೇಳ್ತಾ ನೋಡ್ರಿ, ಇಲ್ಲಿರುವ ಕೊಡ್ರಿ, ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ 3 ಪದಗಳನ್ನು 42ನೇ ತಿದ್ದುಪಡಿ ಮಾಡಿ ಪ್ರಸ್ತಾವನೆಗೆ ಸೇರಿಸ್ತೀವಿ. ಎಕ್ಸಾಮ್ ಏನು ಕೇಳಿದ 1950 ಜನವರಿ 26 ಸಂವಿಧಾನ ಹೇಗಿತ್ತು ಅಂತ ಕೇಳ. ಹಾಗೆ ಇತ್ತು ಅಂತ ಹಾಕಿರಿ. ಮತ್ತೆ ನೀವು ಹಾಗೆ ಇತ್ತಲ್ಲ, 1950 ಜನವರಿ 26 ಸಂವಿಧಾನ ಹೇಗಿತ್ತು ಅಂದರೆ ಈ 3 ಪದಗಳು ಇರಲಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಮತ್ತು ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದ. ಅರ್ಥ ಆಯ್ತಿಲ್ಲ? ಈ 3 ಪದಗಳು ಏನು ಮಾಡಿದ್ವು? ಇರಲಿಲ್ಲ. ಈ 3 ಪದಗಳು ಸೇರ್ಪಡೆ ಆಗಿದ್ದು 1976 ಸೇರ್ಪಡೆ ಆಗ್ಯಾವ. ಪ್ರಸ್ತಾವನೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡ್ರಂದ್ರೆ ಒಂದೇ ಬಾರಿ ತಿದ್ದುಪಡಿಯನ್ನು ಮಾಡ್ಯಾರ. ಯಾವುದಕ್ಕೆ? ಪ್ರಸ್ತಾವನೆಗೆ. ಇಲ್ಲಿವರೆಗೂ ಕೂಡ ಒಂದೇ ಬಾರಿ ಪ್ರಸ್ತಾವನೆಗೆ. ಸಂವಿಧಾನಕ್ಕೆ ಅತಿ ಹೆಚ್ಚು ತಿದ್ದುಪಡಿ ಮಾಡಿವಿ, ಅತಿ ಹೆಚ್ಚು ತಿದ್ದುಪಡಿ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಮಾಡೀವಿ. ಬಟ್ ಅತಿ ಹೆಚ್ಚು ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡಿವಿ ಅಂದರೆ ಭೂ ಸುಧಾರಣೆಗೆ ಅತಿ ಹೆಚ್ಚು ನಾವೇನು ಮಾಡೀವಿ? ತಿದ್ದುಪಡಿಯನ್ನು ಮಾಡಿ. ಸಂವಿಧಾನಕ್ಕೆ ಮೊದಲು ತಿದ್ದುಪಡಿ ಮಾಡಿದ್ದು 1951 ಜೂನ್ 18. 1951 ಜೂನ್ 18ಕ್ಕೆ ಸಂವಿಧಾನಕ್ಕೆ ಫಸ್ಟ್ ಟೈಮ್ ಅಮೆಂಡ್ಮೆಂಟ್ ಮಾಡೀವಿ. ಅರ್ಥ ಇತ್ತಿಲ್ಲ? ಈ ಭೂ ಸುಧಾರಣೆಗೆ ತಿದ್ದುಪಡಿ ಮಾಡೀವಿ. ಅತಿ ಹೆಚ್ಚು ತಿದ್ದುಪಡಿ ಮಾಡಿದ್ದು ಕೂಡ ಭೂ ಸುಧಾರಣೆಗೆ. ಭೂ ಸುಧಾರಣೆಯನ್ನು 9ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿ. ಭೂ ಸುಧಾರಣೆ ಎಷ್ಟನೇ ಅನುಸೂಚಿ ಅಂದರೆ 9. ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದವು. ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದವು? 8. ಆದರೆ ಪ್ರಸ್ತುತ ಸಂವಿಧಾನದಲ್ಲಿ 12 ಅನುಸೂಚಿಗಳನ್ನು ಸೇರ್ಪಡೆ ಮಾಡಿ.
ಅರ್ಥ ಆಗ್ತದ? 12 ಅನುಸೂಚಿಗಳು. 12 ಅನುಸೂಚಿಗಳು ಅಂದ್ರೆ ನಮಗೆ ಗೊತ್ತಿರಲಿ, ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿ ಇದ್ವು ಅಂತ ಹೇಳಿದೆ? 8. 9ನೇ ಅನುಸೂಚಿ ಭೂ ಸುಧಾರಣೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ. 11ನೇ ಅನುಸೂಚಿ ಪಂಚಾಯಿತಿಗಳು. 11ನೇ ಅನುಸೂಚಿ ಪಂಚಾಯಿತಿ. 12ನೇ ಅನುಸೂಚಿ ಮುನ್ಸಿಪಾಲ್ಟಿ ಅಥವಾ ನಗರಸಭೆ ಮಹಾನಗರ ಪಾಲಿಕೆ ಒಳಗೊಂಡಿರ್ತಕ್ಕಂಥ ಮುನ್ಸಿಪಾಲ್ಟಿ. ಪಂಚಾಯಿತಿ ಅಥವಾ ಮುನ್ಸಿಪಾಲ್ಟಿ ಏನದವಲ್ಲ ಇವುಗಳನ್ನು ಸ್ಥಳೀಯ ಸರ್ಕಾರಗಳು ಅಂತ ಕರೀತಾರೆ. ಇಡೀ ನಮ್ಮ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು 1982ರಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಲಾರ್ಡ್ ರಿಪ್ಪನ್. ಭಾರತದ ಸ್ನೇಹಿ ವೈಸ್ರಾಯ್ ಅಂತ ಕರೀತಾರೆ ಲಾರ್ಡ್ ರಿಪ್ಪನ್. ನಿಮಗೊಂದು ಗೊತ್ತಿರಲಿ, ಎರ್ನಾಕುಲಂ ಪ್ರೆಸ್ ಆ್ಯಕ್ಟ್ ಕಾಯ್ದೆ ಅಂತ ಒಂದು ಕಾಯ್ದೆ ಇತ್ತು. ಆ ಎರ್ನಾಕುಲಂ ಪ್ರೆಸ್ ಆ್ಯಕ್ಟ್ ಕಾಯ್ದೆಯನ್ನು ರದ್ದುಪಡಿಸೋರೇ ಲಾರ್ಡ್ ರಿಪ್ಪನ್. ಮತ್ತು ರಾಷ್ಟ್ರದಾದ್ಯಂತ ಭಾರತದ ರಾಷ್ಟ್ರದ ಎಲ್ಲ ಕಡೆ ಅಥವಾ ಭಾರತದ ಭೂಪ್ರದೇಶದ ಎಲ್ಲ ಕಡೆ ರಾಷ್ಟ್ರದ ಎಲ್ಲ ಕಡೆ ಜನಗಣತಿಯನ್ನು ಆರಂಭಿಸಿದವನು ಲಾರ್ಡ್ ರಿಪ್ಪನ್. ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿ ಆರಂಭಿಸಿದವನು ಲಾರ್ಡ್ ಮೇವೋ. ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿ ಆರಂಭಿಸ್ತಾನೆ ಯಾರು? ಲಾರ್ಡ್ ಮೇವೋ. ರಾಷ್ಟ್ರ ಮಟ್ಟದಲ್ಲಿ ಜನಗಣತಿ ಆರಂಭಿಸ್ತಾನೆ ಯಾರು? ಲಾರ್ಡ್ ರಿಪ್ಪನ್. ಅರ್ಥ ಆಗ್ತದ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಕಾಮನ್ ಆಗಿ ಗೊತ್ತಿರಲಿ. ಈಗಿರ್ತಕ್ಕಂಥ ಇವೆಲ್ಲ ಅನುಸೂಚಿಗಳು ತಿದ್ದುಪಡಿಯಾಗಿ ಸೇರ್ಪಡೆಯಾಗಿರುತ್ತೆ. ಅರ್ಥ ಆಯ್ತಾ? ಈಗ 9ನೇ ಅನುಸೂಚಿ 1ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾಗ್ಯದ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿ. 52ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಬಂದದ್ದು 1985ರಾಗ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಾಗ ಆಗಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ, ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ, ಈಗಲೂ ಅಷ್ಟೇ ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ ಯಾರಂದ್ರೆ ರಾಜೀವ್ ಗಾಂಧಿ. ಅವರು ಕೂಡ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶದ ಪೇನಗುಂಡದಲ್ಲಿ ಸಾವನ್ನಪ್ತಾರೆ. LTT ಅಂತಕ್ಕಂಥ ಉಗ್ರಗಾಮಿಗಳಂದ್ರೆ ಸಾವನ್ನಪ್ತಾರೆ. ಮೇ 21ಕ್ಕೆ ಸಾವನ್ನಪ್ತಾರೆ. ಯಾರು ಹೇಳು? ಮೇ 21ಕ್ಕೆ ರಾಜೀವ್ ಗಾಂಧಿ ಅವರು ಸಾವನ್ನಪ್ತಾರೆ. ಮೇ 21ಕ್ಕೆ ಉಗ್ರಗಾಮಿಗಳಿಂದ ರಾಜೀವ್ ಗಾಂಧಿ ಸಾವನ್ನಪ್ಪಿ ಸಂಬಂಧವಾಗಿ ಮೇ 21ನ್ನು ರಾಷ್ಟ್ರೀಯ ಭಯೋತ್ಪಾದಕರ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಭಯೋತ್ಪಾದಕರ ವಿರೋಧಿ ದಿನ. ಈ ಜನಸಂಖ್ಯೆ ನೋಡ್ರಿ, ಭಾಳ ಪಕ್ಷಾಂತರ ನಿಷೇಧ ಕಾಯ್ದೆ ತಂದದ್ದು ಕೂಡ ಯಾರಂದ್ರೆ ರಾಜೀವ್ ಗಾಂಧಿ. ಮತ್ತು ಇದೇ ರಾಜೀವ್ ಗಾಂಧಿ ಕಾಲದಾಗ 61ನೇ ತಿದ್ದುಪಡಿ ಆಗುತ್ತಾ? ರಾಜೀವ್ ಗಾಂಧಿ ಅವರು 61ನೇ ತಿದ್ದುಪಡಿ ಮಾಡ್ತಾರೆ. 61ನೇ ತಿದ್ದುಪಡಿ ಮಾಡಿ ಮತದಾನದ ವಯಸ್ಸನ್ನು ಕಡಿಮೆ ಮಾಡ್ತಾರೆ. ಮೊದಲು ಮತದಾನ ಮಾಡಬೇಕಾದ್ರೆ 21 ವರ್ಷ ಇತ್ತು. ಎಷ್ಟಿತ್ತು? 21 ವರ್ಷ. ಈಗ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸ್ತಾರೆ ಮತದಾನದ ವಯಸ್ಸನ್ನು. ಮೊದಲು ಎಷ್ಟಿತ್ತು? 21 ಇತ್ತು. ಅದನ್ನು 21ರಿಂದ 18 ವರ್ಷಕ್ಕೆ ಇಳಿಸಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಂದ್ರೆ ರಾಜೀವ್ ಗಾಂಧಿ. ಎಷ್ಟನೇ ತಿದ್ದುಪಡಿ ಅಂದರೆ 61ನೇ ತಿದ್ದುಪಡಿ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ 1900 ರಾಜೀವ್ ಗಾಂಧಿ ಪ್ರಧಾನಮಂತ್ರಿ. ರಾಜೀವ್ ಗಾಂಧಿ ಅಂದರೆ ಇಂದಿರಾ ಗಾಂಧಿ ಮಗ. ಇಂದಿರಾ ಗಾಂಧಿಗೆ ಇಬ್ಬರು ಮಕ್ಕಳು, ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಅಂತೇಳಿ. ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಕೂಡ ವಿಮಾನ ಅಪಘಾತದಲ್ಲಿ ಸಾವನ್ನಪ್ತಾರೆ. ರಾಜೀವ್ ಗಾಂಧಿ ಕೂಡ ಪ್ರಧಾನಮಂತ್ರಿಯಾಗಿ ಸಾವನ್ನಪ್ತಾರೆ. ಇಂದಿರಾ ಗಾಂಧಿ ಕೂಡ ಪ್ರಧಾನಮಂತ್ರಿ ಇದ್ದಾಗೆ ಸಾವನ್ನಪ್ಪಿರ್ತಾರೆ. ಯಾರು? ಇಂದಿರಾ ಗಾಂಧಿಯನ್ನು ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು, ಇಂದಿರಾ ಗಾಂಧಿ ಅಂಗರಕ್ಷಕರೇ ಕೊಲ್ತಾರೆ 1984ರಾಗ. ಸತ್ವ ಸಿಂಗ್ ಮತ್ತು ಬೀನಾ ಸಿಂಗ್ ಅಂತೇಳಿ ಇಂದಿರಾ ಗಾಂಧಿ ಅಂಗರಕ್ಷಕರು ಕೊಲ್ತಾರೆ. ಕಾರಣ ಅದು ಬೇರೆ ಐತಿ, ಅರ್ಥಲ್ಲ. ಭಾಳ ಫೇಮಸ್ ಆಗಿದೆ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ. ಗೊತ್ತಾಗಬೇಕು ಇಂದಿರಾ ಗಾಂಧಿ ಕಾಲದಾಗ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಿಂದಾಗಿ ಇಂದಿರಾ ಗಾಂಧಿ ಸಾವನ್ನಪ್ಪ ಕಾರಣ ಆಯಿತು. ಅರ್ಥ ಇಲ್ಲ, ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು. ಬಟ್ ನಮಗೆ ರಾಜೀವ್ ಗಾಂಧಿ ಇದ್ದಂಥ ಸಮಯದಾಗ 1984ರಲ್ಲಿ ಅಧಿಕಾರಕ್ಕೆ ಬಂದಿದ್ದರು ರಾಜೀವ್ ಗಾಂಧಿ. ಇಂದಿರಾ ಗಾಂಧಿ ಸತ್ತ ಮೂಲಕ ಅಧಿಕಾರಕ್ಕೆ ಬಂದರು ರಾಜೀವ್ ಗಾಂಧಿ. ಇಂದಿರಾ ಗಾಂಧಿ ಸಾವನ್ನಪ್ಪಿದ ಸಮಯದಲ್ಲಿ ಇದ್ದಂಥ ರಾಷ್ಟ್ರಪತಿ ಯಾರಂದ್ರೆ ಜ್ಞಾನಿ ಜೇಲ್ ಸಿಂಗ್ ಅವರು ರಾಷ್ಟ್ರಪತಿ ಆಗಿದ್ರು. ಅದು ಕೂಡ ಕ್ವಶನ್ಸನ್ನು ಕೇಳೇನಿ. ಏನು ಬೇಕಾದ್ರೆ ಕೇಳ್ತಿರ್ತಾನೆ ಅಷ್ಟೇ, ಬಟ್ ನೋಡ್ತಾ ಇರ್ಬೇಕು ಸಬ್ಜೆಕ್ಟ್ಗಳನ್ನ. ಒಂದು ತೊಗೊಂಡ್ರೆ ಏನು ಬೇಕಾದ್ರೆ ಓದ್ಬೇಕು ನಾವು. ಅರ್ಥ ಆಗ್ತದ? ಸ್ವಲ್ಪ ಸ್ಪೀಡ್ ಆಗ್ತದ. ಬಟ್ ನಾವು ಆಫ್ಲೈನ್ ಕ್ಲಾಸಲ್ಲಿ ಇದೇ ರೀತಿ ಮಾಡಿ ರೂಢಿ ಆಗಿರುತ್ತಲ್ಲ, ಹಂಗಾಗಿ ನಮಗೆ ಸ್ವಲ್ಪ ಸ್ಪೀಡಾಗಿ ಹೋಗ್ತಿರ್ತದೆ. ನಾನು ಕಂಟ್ರೋಲ್ ಮಾಡ್ತಿರ್ತೀನಿ ಸ್ವಲ್ಪ. ಬಟ್ ಎಲ್ಲ ಒಂದೊಂದು ಕ್ವಶನ್ಸು ಸಬ್ಜೆಕ್ಟ್ ವೈಸು ಎಲ್ಲ ನೀಟಾಗಿ ಬಟ್ ಅರ್ಥ ಮಾಡ್ಕೋಬೇಕು ನೋಡಪ್ಪ. ಅರ್ಥ ಮಾಡ್ಕೋಬೇಕು, ತಲೆ ಉಲ್ಟಾ ಪಲ್ಟ ಇಟ್ಕೋಬಾರ್ದು ಅಂದ್ರೆ. ಅರ್ಥ ಇತ್ತಿಲ್ಲ, ಕರೆಕ್ಟಾಗಿ ಕುಂದ್ರಬೇಕು, ಕುಂತು ಓದ್ದವ್ರಿಗೆ ಎಲ್ಲ ಕಂಪಲ್ಸರಿ ನೋಟಿಫಿಕೇಶನ್ ಆಗ್ತಿರ್ತಾವೆ. ಇದು ಲಾಸ್ಟ್ ಅಲ್ಲಿದು. ಅರ್ಥಲ್ಲ, ಒಂದು ದಿವ್ಸ ಮೇಲೆ ಹೆಂಗದಾರ ಅಂದ್ರೆ ಆಯ್ತಿದೆ. ಈಗ ಒಂದು ವರ್ಷ ನೋಟಿಫಿಕೇಶನ್ ಆದ್ರೆ ನೆಕ್ಸ್ಟ್ ಆಗಂಗೇ ಇಲ್ಲ. ಆವಾಗ ಮತ್ತೆ ನೋಟಿಫಿಕೇಶನ್ ಆಗೋದೇನಾಗ್ತಾವೆ, ನಿವೃತ್ತಿ ಆಗ್ತಾರೆ ಎಷ್ಟೋ ಜನ. ಅರ್ಥ ಇದ್ದಿಲ್ಲ, ಪ್ರತಿ ವರ್ಷ ಹಂಗೆ ನೋಟಿಫಿಕೇಶನ್ ಆಗದೆ. ಅರ್ಥ ಇತ್ತಿಲ್ಲ, ನೆಕ್ಸ್ಟ್ ಜನವರಿಯಿಂದ ಮತ್ತೆ ನೋಟಿಫಿಕೇಶನ್ ಆಗ್ತಿರ್ತಾವೆ. ಮತ್ತು ನೆಕ್ಸ್ಟ್ ವರ್ಷ ಮತ್ತೆ ಎಲೆಕ್ಷನ್ ಬರ್ತಾವೆ. ಎಲೆಕ್ಷನ್ ಆಗಿ ಮತ್ತೆ ಹಂಗೆ ನೋಟಿಫಿಕೇಶನ್ ಆಗಲೇಬೇಕು.
ಅರ್ಥ ಐತಿಲ್ಲ, ಓದ್ತಿರ್ಬೇಕು ಹಂಗೆ ಕಂಟಿನ್ಯೂಸ್ ಈಗಿನಿಂದ ಓದ್ತಾ ಇದ್ರ ಆತಾವ ನೋಟಿಫಿಕೇಶನ್. ಅರ್ಥ ಐತಿಲ್ಲ, ಡಿಗ್ರಿ ಇರ್ಬೇಕು ಅವ್ರು ಮತ್ತೆ. ಅರ್ಥ ಐತಿಲ್ಲ ನೋಡ್ರಿ ಏನು ಮಾಡ್ತೀರಿ. 1984 ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬಂದಿದ್ರು. ಅಧಿಕಾರಕ್ಕೆ ಬಂದ ಸಮಯದಾಗ ಭೂಪಾಲ್ ಅನಿಲ ದುರಂತ ಆಗ್ತದೆ. ಯಾವಾಗ? 84 ಮಧ್ಯಪ್ರದೇಶದ ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆ ಆದ ಅನಿಲ ಮೀಥೈಲ್ ಐಸೋಸೈನೇಟ್. ಯಾವ್ದು ಹೇಳ್ರಿ? ಮೀಥೈಲ್ ಐಸೋಸೈನೇಟ್ ಅಂತಕ್ಕಂಥ ಅನಿಲವನ್ನು ಸೋರಿಕೆ ಆಗ್ತದ. ಭಾಳ ಇಂಪಾರ್ಟೆಂಟು, ಕಾಮನ್ ಆಗಿ ಗೊತ್ತಿರಲಿ. ಇನ್ನು ಹೋದ್ರೆ ಹಂಗೆ ಓದ್ತೀನಿ, ಇನ್ನು ಬೆಳತಾನೆ ಹೇಳ್ಬೋದು ನಾನು. ಅರ್ಥ ಐತಿಲ್ಲ, ಒಂದೊಂದೊಂದೊಂದು ಹಂಗೆ ಲಿಂಕ್ ವೈಸ್ ಓದ್ಬಿಟ್ರೆ ಬೆಳತಾನೆ ಹೇಳ್ಬೋದು. ಭಾರಿ ನೈಸದವ, ಓದ್ಬೇಕು ಫಸ್ಟಿಗೆ. ಓದ್ತಾ ಬರ್ತಾವೆ ತಾನೇ. ಅರ್ಥ ಐತಿಲ್ಲ, ತಲೆ ಕೆಡಿಸಬಾರ್ದು ನೋಡಪ್ಪ, ತಲೆ ಕೆಡಿಸಬಾರ್ದು, ಬಾಜುದ್ದವ್ರು ನೆಂಬಾರ್ದು. ನಿನ್ನ ಶ್ರಮ, ನಿನ್ನ ವರ್ಕು, ನಿನ್ನ ಕಷ್ಟ ನಿನಗೆ ಮಾತ್ರ ಗೊತ್ತಿರ್ಬೇಕು. ಅದು ಯಾರು ತಲೆ ಕೆಡಿಸಬಾರ್ದು. ಅರ್ಥ ಇಲ್ಲ, ವೈಕಂತಿರ್ತಾರೆ, ಏನು ಮಾಡೋದು ಹೇಳು? ಹೌದಲ್ಲ, ವೈಕರ್ ಬಗ್ಗೆ ತಲೆ ಕೆಡಿಸಬಾರ್ದು. ಅದ್ರ ಬಗ್ಗೆ ಸುಮ್ಮನೆ ನಿನ್ನ ಕೆಲಸ ಮಾಡ್ತಿರ್ಬೇಕು ಅಷ್ಟೇ. ಅವ್ರು ಏನಾರೇ ಮಾಡಲಿ, ಅರ್ಥ ಐತಿಲ್ಲ, ಬೈಯಲ್ಲ, ನಮ್ಮ ಬೈತಾರೆ, ನಿಮ್ಮ ಬೈತಾರೆ, ಎಲ್ಲರೂ ಬೈತಾರ. ಸುಮ್ಮ ಓದ್ತಿರ್ಬೇಕು, ಸುಮ್ಮ ಹೊಡ್ತಿರ್ಬೇಕು ಕ್ಲಾಸ್ಗಳನ್ನು. ಅರ್ಥ ಐತೆ, ಸುಮ್ಮ ಕೇಳ್ತಿರ್ಬೇಕು, ಇಲ್ಲ ಓದ್ತಿರ್ಬೇಕು. ಅರ್ಥ ಐತಿಲ್ಲ, ತುಂಬ ಜಗ್ಗಿ ಓದಿದ್ದೆ ಅಂತ ತಿಳ್ಕೊ ಓದಿಬಿಡು. ಅರ್ಥ ಐತಿಲ್ಲ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಬಟ್ ಈ ಕಡೆ ಬರೀ ತಿದ್ದುಪಡಿಗೆ ಹೋಗೋಣ ನಾವು, ಭಾಳ ಇಂಪಾರ್ಟೆಂಟು. ಮತ್ತು ಸಬ್ಜೆಕ್ಟ್ ಭಾಳ ಲೆಂದಿಯಾಗಿ ಹೋಗ್ಬಿಡ್ತಾನೆ. ಟೈಮು 2 ತಾಸು ಆಗ್ತದೆ. 2 ತಾಸು ಐತಿ ನಿಮ್ಮ ಕಣ್ಣು ಹಿಂಗೆ ಆತಾವ, ಒಂಥರ ಉಗಾಂಡ ಕಣ್ಣಾದಂಗೆ ಆಗಿರ್ತಾವೆ. ಹೌದಿಲ್ಲ ಹೇಳು? ಉಗಾಂಡ ಕಣ್ಣಾದ್ರೆ ನಮಗೆ ಬೇಜಾರಾಗ್ತದೆ, ಪಾಪ ಅನಿಸ್ಬಿಡ್ತದೆ. ನೆಕ್ಸ್ಟ್ ನೋಡ್ರಿ, ಭಾಳ ಇಂಪಾರ್ಟೆಂಟು. ಪ್ರಸ್ತಾವನೆಗೆ ಒಂದೇ ಬಾರಿ ತಿದ್ದುಪಡಿ ಮಾಡೀವಿ. ಅದು ಎಷ್ಟು? 42ನೇ ತಿದ್ದುಪಡಿಯ ಮೂಲಕ. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿಯ ಮೂಲಕ ಎಷ್ಟು ಪದಗಳು ಸೇರ್ಪಡೆ ಮಾಡೀವಿ? 3. ಸಮಾಜವಾದಿ, ಜಾತ್ಯತೀತ, ಐಕ್ಯತೆ. ಕಾಮನ್ ಆಗಿ ಗೊತ್ತಿರ. ಮತ್ತು ರಾಷ್ಟ್ರದ ಏಕತೆ ಸಲುವಾಗಿ, ಏಕತೆ ನೋಡ್ರಿ, ರಾಷ್ಟ್ರದ ಏಕತೆ ಸಲುವಾಗಿ ಯಾವ ಪದ ಸೇರ್ಪಡೆ ಮಾಡೀವಿ? ಐಕ್ಯತೆ ಅಥವಾ ಏಕತೆ ಎಂಬ ಪದವನ್ನು ಸೇರ್ಪಡೆ ಮಾಡೀವಿ ಅನ್ನೋದು ಕಾಮನ್ ಆಗಿ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಇದೇ 42ನೇ ತಿದ್ದುಪಡಿಯಾಗ, ಇದೇ 42ನೇ ತಿದ್ದುಪಡಿಯಾಗ ರಾಜ್ಯ ಪಟ್ಟಿಯಿಂದ 5 ವಿಷಯಗಳನ್ನು ಸಮವರ್ತ ಪಟ್ಟಿಗೆ ವರ್ಗಾವಣೆ ಮಾಡ್ತೀವಿ. ನೋಡ್ರಿ, 42ನೇ ತಿದ್ದುಪಡಿಯಲ್ಲಿ 1976 ಆಗ್ಯದ ಅಂತ ಹೇಳಿದೆ. ಈ 42ನೇ ತಿದ್ದುಪಡಿ ಒಳಗ ರಾಜ್ಯ ಪಟ್ಟಿಯಿಂದ ಸಮವರ್ತ ಪಟ್ಟಿಗೆ ಎಷ್ಟು ವಿಷಯಗಳು ವರ್ಗಾವಣೆ ಮಾಡ್ತೀವಿ? 5 ವಿಷಯಗಳನ್ನು ವರ್ಗಾವಣೆ ಮಾಡ್ತೀವಿ. ಯಾವಾಗ ಎಕ್ಸಾಮ್ಗೆ ಏನು ಕೇಳಿ ಅಂದರೆ, ರಾಜ್ಯ ಪಟ್ಟಿಯಿಂದ ಸಮವರ್ತ ಪಟ್ಟಿಗೆ 5 ವಿಷಯಗಳು ವರ್ಗಾವಣೆ ಮಾಡಿವಲ್ಲ, ಈ ಕೆಳಗಿನ ಯಾವ ವಿಷಯ ಅಲ್ಲ ಅಂದ್ಕೊಟ್ಟಾನ. ಅಲ್ಲ ಅಂದರೆ ಇಲ್ಲ. ಅರ್ಥ ಐತಿಲ್ಲ? ರಾಜ್ಯ ಪಟ್ಟಿಯಿಂದ ಸಮವರ್ತ ಪಟ್ಟಿಗೆ 5 ವಿಷಯಗಳನ್ನು ವರ್ಗಾವಣೆ ಮಾಡಿವಲ್ಲ, ಯಾವ್ಯಾವ 5 ವಿಷಯಗಳು ವರ್ಗಾವಣೆ ಮಾಡಿವ ಅಂದರೆ, ಶಿಕ್ಷಣ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಶಿಕ್ಷಣ, ಅರಣ್ಯ, ತೂಕ ಮತ್ತು ಅಳತೆ, ನ್ಯಾಯಾಂಗ ಆಡಳಿತ. ಅರ್ಥ ಐತಿಲ್ಲ? ನ್ಯಾಯಾಂಗ ಆಡಳಿತ ಭಾಳ ಇಂಪಾರ್ಟೆಂಟ್. ನ್ಯಾಯಾಂಗ ಆಡಳಿತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಹೊರತುಪಡಿಸಿ ನ್ಯಾಯಾಂಗ ಆಡಳಿತ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಹೊರತುಪಡಿಸಿ ನ್ಯಾಯಾಂಗ ಆಡಳಿತ ಮತ್ತು ವನ್ಯಜೀವಿಗಳ ರಕ್ಷಣೆ. ಈ ಮೂರು ಏನದವಲ್ಲ, ಇವು ಮುಂಚೆ ರಾಜ್ಯ ಪಟ್ಟ್ಯಾಗಿದ್ದವು. ಎಲ್ಲಿದ್ದವು? ರಾಜ್ಯ ಪಟ್ಟ್ಯಾಗ. ಆದರೆ 1900 3 ಅಂತ ನೋಡಪ್ಪ, 5 ಈ 5 ರಾಜ್ಯ ಪಟ್ಟಿಗಿದ್ದವು. ಆದರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ರಾಜ್ಯ ಪಟ್ಟಿಯಿಂದ ವಿಷಯಗಳನ್ನು ತೆಗೆದು ನಾವೇನು ಮಾಡ್ತೀವಿ? ಸಮವರ್ತ ಪಟ್ಟಿಗೆ ಸೇರ್ಪಡೆಯನ್ನು ಮಾಡ್ತೀವಿ. ಯಾಕಂದರೆ ಒಂದು ಅರ್ಥ ಮಾಡ್ಕೊಡ್ರಿ, ಕಾಮನ್ ಆಗಿ ಗೊತ್ತಿರಲಿ ನಿಮಗೆ. ನೋಡ್ರಿ, ರಾಜ್ಯ ಪಟ್ಟಿಯಿಂದ ಸಮವರ್ತ ಪಟ್ಟಿಗೆ ಎಷ್ಟು ವಿಷಯ ವರ್ಗಾವಣೆ ಮಾಡೀವಿ? 5 ವಿಷಯಗಳನ್ನು ವರ್ಗಾವಣೆ ಮಾಡೀವಿ. ಎಷ್ಟಪ್ಪ? 5 ವಿಷಯಗಳು. ಆದರೆ ಈ 5 ವಿಷಯಗಳು ಯಾಕೆ ವರ್ಗಾವಣೆ ಮಾಡೀವಿ? ಯಾಕಂದರೆ ನಮ್ಮಲ್ಲಿ ಪಟ್ಟಿಗಳು ಅಂತ ಬರ್ತಾವೆ. ಸಂವಿಧಾನದ ಎಷ್ಟನೇ ಅನುಸೂಚಿ ಒಳಗೆ ಬರ್ತಾವ ಪಟ್ಟಿಗಳು ಅಂದರೆ, ಎಷ್ಟನೇ ಅನುಸೂಚಿಯಲ್ಲಿ ಬರ್ತಾವ ಅಂದರೆ 7ನೇ ಅನುಸೂಚಿ ಒಳಗ. ಎಷ್ಟನೇ ಅನುಸೂಚಿ ಒಳಗ? 7ನೇ ಅನುಸೂಚಿ ಒಳಗ. ಕಾಮನ್ ಆಗಿ ಗೊತ್ತಿರಲಿ. ಎಷ್ಟನೇ ಅನುಸೂಚಿಯಪ್ಪ? 7ನೇ ಅನುಸೂಚಿ. 7ನೇ ಅನುಸೂಚಿಯಲ್ಲಿ 3 ಪಟ್ಟಿಗಳು ಬರ್ತಾವೆ. ಎಷ್ಟು ಪಟ್ಟಿಗಳು? 3. ಆ 3 ಪಟ್ಟಿಗಳಲ್ಲಿ ಒಂದು ಕೇಂದ್ರ ಪಟ್ಟಿ. ಎರಡನೇದ್ದು ರಾಜ್ಯ ಪಟ್ಟಿ. ಮೂರನೇದ್ದು ಸಮವರ್ತಿ ಪಟ್ಟಿ. 3 ಪಟ್ಟಿ ಬರ್ತಾವೆ. ಕೇಂದ್ರ ಪಟ್ಟಿಯಲ್ಲಿ 97 ವಿಷಯಗಳು. ಕಂಪ್ಯೂಸ್ ಆಗ್ಬಿಡ್ರಿ, ಹೇಳ್ತೀನಿ ಮುಂದೆ ಬರ್ತದೆ. ಇನ್ನು 100 ಅದಾವಲ್ರಿ, 97 ಅನ್ನಕತ್ತೀರಿ. ಇಲ್ಲಿ 100 ಅವ, ಬಟ್ 97 ಮೊದಲು ಇರ್ತದೆ ಹೇಳಕತ್ತೀನ. 97. ಆಮೇಲೆ ರಾಜ್ಯ ಪಟ್ಟಿಯಲ್ಲಿ 66 ಇದ್ದು ರಾಜ್ಯ ಪಟ್ಟಿ. ಆದ ಮೂಲಕ ಸಮವರ್ತ ಪಟ್ಟಿಯಲ್ಲಿ 47 ಇದ್ದು. ಯಾವಾಗ? 42ನೇ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ.
42ನೇ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ ಇರೋದು. ಆದರೆ 42ನೇ ತಿದ್ದುಪಡಿಯನ್ನು ಮಾಡಿ ಕೇಂದ್ರ ಪಟ್ಟಿಯಲ್ಲಿ 97 ವಿಷಯ ಇದ್ದದ್ದನ್ನು ಮತ್ತೇನಾಗುತ್ತಾ 3 ವಿಷಯಗಳ ಸೇರ್ಪಡೆಯಾಗಿ ಪ್ರಸ್ತುತ 100 ವಿಷಯಗಳದಾವ. ಎಲ್ಲಿ? ಕೇಂದ್ರ ಪಟ್ಟಿ ಒಳಗೆ ಎಷ್ಟದವ? 100 ವಿಷಯಗಳು. ಹಂಗೆ ರಾಜ್ಯ ಪಟ್ಟಿಯಲ್ಲಿ ಎಷ್ಟದ ವಿಷಯಗಳು? 66 ವಿಷಯಗಳದಾವ. ಯಾವಾಗ? 42ನೇ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ. ಆದರೆ 42ನೇ ತಿದ್ದುಪಡಿ ಆದ ಮೂಲಕ ಈಗ ಇಲ್ಲಿರ್ತಕ್ಕಂಥ 5 ವಿಷಯಗಳನ್ನು ಹೊರಗೆ ತೆಗಿತೀವಿ. ಎಲ್ಲಿ? ರಾಜ್ಯ ಪಟ್ಟಿಗಿರುವ 5 ವಿಷಯಗಳನ್ನು ಹೊರಗೆ ತೆಗಿತೀವಿ. ಈ ರಾಜ್ಯ ಪಟ್ಟಿಗಿರ್ತಕ್ಕಂಥ 5 ವಿಷಯಗಳು ಹೊರಗೆ ತೆಗೆದಾಗ ಇಲ್ಲಿ ಉಳಿದದ್ದು 61 ವಿಷಯಗಳು. ಎಷ್ಟು ಉಳಿತವಾದ ಆ ಲೈನ್ ಕಾಣುತ್ತೆ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಎಷ್ಟು ವಿಷಯಗಳದು? 61 ವಿಷಯಗಳು. 5 ತೆಗೆದು ಹೊರಗೆ. ಎಷ್ಟು ತಿದ್ದುಪಡಿ ಮಾಡಿ? 42. ಅವುಗಳನ್ನು ತೆಗೆದು ಎಲ್ಲಿ ಸೇರ್ಪಡೆ ಮಾಡಿವಿ? ಸಮವರ್ತ ಪಟ್ಟಿಗೆ. 47 ಇದ್ದದ್ದನ್ನು ಮತ್ತೆ ಇಲ್ಲಿ 5 ಸೇರ್ಪಡೆ ಮಾಡಿದಾಗ ಈಗ ಎಷ್ಟಾಯಿತು ಅಂದರೆ 52. ಈಗಿರ್ತಕ್ಕಂಥದ್ದು ಪ್ರೆಸೆಂಟು ಎಷ್ಟಾಯ್ತಪ್ಪ? 52. ಮೊದಲಿರ್ತಕ್ಕಂಥ ಸಂಖ್ಯೆ ಇದು ಮೊದಲು. ಈಗ ಎಷ್ಟೈತಿ? ಕೇಂದ್ರ ಪಟ್ಟಿಯಲ್ಲಿ 100 ವಿಷಯ ಅದಾವ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯ ಅದಾವ, ಸಮವರ್ತ ಪಟ್ಟಿಯಲ್ಲಿ 52 ಅದಾವ. ಆದರೆ ರಾಜ್ಯ ಪಟ್ಟಿಯಿಂದ ಸಮವರ್ತ ಪಟ್ಟಿಗೆ 5 ವಿಷಯ ವರ್ಗಾವಣೆ ಮಾಡಿಲ್ಲ. ಯಾವುದಲ್ಲ ಅಂದರೆ 5 ವಿಷಯಗಳಲ್ಲಿ 5 ವಿಷಯ ಗೊತ್ತಿರಬೇಕು. ಶಿಕ್ಷಣ, ಅರಣ್ಯ, ತೂಕ ಮತ್ತು ಅಳತೆ, ವನ್ಯಜೀವಿಗಳ ರಕ್ಷಣೆ ಮತ್ತು ನ್ಯಾಯಾಂಗ ಆಡಳಿತ. ನ್ಯಾಯಾಂಗ ಆಡಳಿತ ಇಲ್ಲೇನು ಬರಲ್ಲ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬರಲ್ಲ. ಎದರ ಬರಲ್ಲ? ನ್ಯಾಯಾಂಗ ಆಡಳಿತ ಕಾಮನ್ ಆಗಿ ಗೊತ್ತಿರಬೇಕು. ಮತ್ತು ಈ 3 ವಿಷಯಗಳೇನದವಲ್ಲ, ಈ 3 ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸುವಂಥ ಅಧಿಕಾರ ಕೆಲವೊಂದು ಸಂದರ್ಭ ಯಾರಿಗಿರುತ್ತೆ? ಸಂಸತ್ತಿಗಿರುತ್ತೆ. ಆದರೆ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ 100 ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸೋರು ಯಾರಂದ್ರೆ ಸಂಸತ್ತು. ರಾಜ್ಯ ಪಟ್ಟಿಯಲ್ಲಿರುವ 61 ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸೋರು ಯಾರಂದ್ರೆ ರಾಜ್ಯ ಸರ್ಕಾರ. ಸಮವರ್ತ ಪಟ್ಟಿಯಲ್ಲಿರ್ತಕ್ಕಂಥ 52 ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸೋರು ಕೇಂದ್ರ ಮತ್ತು ರಾಜ್ಯಗಳು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಅಧಿಕಾರ ಚಲಾಯಿಸ್ಬೋದು ಈ ಪಟ್ಟಿ ಸಮವರ್ತ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ. ಅರ್ಥ ಇಲ್ಲ ಅಲ್ರಿ? ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಅಧಿಕಾರ ಚಲಾಯಿಸಕ್ಕೆ ಬರ್ತದ? ಇಲ್ಲ, ಬರ್ತದ. ಕೆಲವೊಂದು ಸಂದರ್ಭದಾಗ ಬರ್ತದೆ. ತುರ್ತು ಪರಿಸ್ಥಿತಿ ಜಾರಿಗಿದ್ದಾಗ ಬರ್ತದ, ಅಥವಾ 3-4 ರಾಜ್ಯಗಳ ಒಪ್ಪಿಗೆ ಮೇರೆಗೆ ಕೆಲವೊಂದಿಷ್ಟು ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ಬೋದು. ನಮ್ಮ ರಾಜ್ಯ ಪಟ್ಟಿಗಿರೋ ವಿಷಯಗಳನ್ನು ನೀವು ಚೇಂಜ್ ಮಾಡ್ರಿ ಅಂತ ಮಾಡಿದಾಗ ಕೆಲವೊಂದಿಷ್ಟು ರಾಜ್ಯಗಳ ಶಿಫಾರಸು ಮೇರೆಗೆ ಕೂಡ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳು ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟ್ ಏನು ಮಾಡ್ಬೋದು? ಬದಲಾವಣೆನ ಮಾಡ್ಬೋದು. ಆದರೆ ನಮಗೆ ಮೇಜರಾಗಿ ಗೊತ್ತಿರಬೇಕಾಗಿತ್ತು, ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಅಧಿಕಾರ ಚಲಾಯಿಸ್ತದ, ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಅಧಿಕಾರ ಚಲಾಯಿಸ್ತದ. ಹಾಗೆ ಸಮವರ್ತ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಎರಡೂ ಕೂಡ ಅಧಿಕಾರವನ್ನು ಚಲಾಯಿಸ್ತಾವೆ. ಹಾಗೆ ನೆಕ್ಸ್ಟು ನಿಮಗೆ ಇನ್ನೊಂದು ಗೊತ್ತಿರಲಿ, ಈ 3 ಪಟ್ಟಿ ಏನದವಲ್ಲ, ಈ 3 ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ಹೊರತುಪಡಿಸಿ ಬೇರೆ ವಿಷಯ ಮೇಲೆ ಅಧಿಕಾರ ಚಲಾಯಿಸುವುದಕ್ಕೆ ಶೇಷ ಅಧಿಕಾರ ಅಂತ ಕರಿತೀವಿ. ಈ 3 ಪಟ್ಟಿಗೆ ಏನು ವಿಷಯ ಅವಲ್ಲ, ಇವುಗಳನ್ನು ಬಿಟ್ಟು ಅಧಿಕಾರ ಚಲಾಯಿಸಲ್ಲ ಸರ್ಕಾರ, ಕೇಂದ್ರ ಸರ್ಕಾರ. ಆ ಅಧಿಕಾರ ಚಲಾಯಿಸೋದಕ್ಕೆ ಶೇಷ ಅಧಿಕಾರ ಅಂತ ಕರಿತೀವಿ. ಸಂವಿಧಾನ ಜಾರಿಗಾಗೋದಕ್ಕಿಂತ ಮುಂಚೆ ಶೇಷ ಅಧಿಕಾರ ವೈಸ್ರಾಯ್ಗಿತ್ತು. ಯಾರಿಗಿತ್ತು? ವೈಸ್ರಾಯ್. ಶೇಷ ಅಧಿಕಾರ ಸಂವಿಧಾನ ಜಾರಿಗಾದ ನಂತರ ಪ್ರಸ್ತುತ ಯಾರಿಗೆ ಶೇಷ ಅಧಿಕಾರ ಇದೆ ಅಂದ್ರೆ ಈ ಪ್ರೆಸೆಂಟು ಸಂಸತ್ತಿಗೆ ಐತೆ ಪವರ್. ಮತ್ತು ರಾಷ್ಟ್ರಪತಿಗೆ ಆವಾಗ ವೈಸ್ರಾಯ್ಗಿತ್ತು, ಈಗ ರಾಷ್ಟ್ರಪತಿಗೆ ಐತೆ ಅಂದರೆ ಮತ್ತೆ ನೀವು ಭಾಳ ಇಂಪಾರ್ಟೆಂಟ್ ಕಾಮನ್ ಆಗಿ ಗೊತ್ತಿರಲಿ. ಯಾರಿಗೈತಪ್ಪ ಪ್ರೆಸೆಂಟು? ಯಾರಿಗೈತಂದ್ರೆ ಪ್ರಸ್ತುತ ಸಂಸತ್ತಿಗೆ ಐತೆ. ಭಾಳ ಇಂಪಾರ್ಟೆಂಟು. ಬಟ್ ಪಟ್ಟಿಗಳಂತ ಬಂದಾಗ ಕಾಮನ್ ಆಗಿ ಗೊತ್ತಿರಲಿ. ಕೇಂದ್ರ ಪಟ್ಟಿಗೆ ಯಾವ ವಿಷಯ ಬರ್ತಾವ? ಒಂದಿಷ್ಟು ವಿಷಯಗಳು ಗೊತ್ತಿರಬೇಕು. ಉದಾಹರಣೆ ಮಿಲಿಟ್ರಿ ಯಾವ ವಿಷಯ ಬರ್ತದ? ಕೇಂದ್ರ ಪಟ್ಟಿ. ಅರ್ಥೈತಲ್ಲ. ಅಂಚೆ ಇಲಾಖೆ ಯಾವ ವಿಷಯ ಬರ್ತದ? ಕೇಂದ್ರ ಪಟ್ಟಿ. ರೈಲ್ವೆ ಯಾವ ವಿಷಯ ಬರ್ತದ? ಕೇಂದ್ರ ಪಟ್ಟಿ. ಕಾಮನ್ ಆಗಿ ಗೊತ್ತಿರಬೇಕು. ಯಾವ ಪೊಲೀಸ್ ಅಪ್ಲಿಕೇಶನ್ ಕರೆದಾನ, ಈಗ ಪೊಲೀಸ್ ಯಾವ ಇಲಾಖೆ ಬರ್ತದ? ರಾಜ್ಯ ಪಟ್ಟಿ. ಅರ್ಥೈತಲ್ಲ. ಒಂದಿಷ್ಟು ವಿಷಯಗಳು ಗೊತ್ತಿರಬೇಕು. ತೂಕ ಮತ್ತು ಅಳತೆ ಅರ್ಥದಲ್ಲಿ ಯಾವ ಪಠ್ಯ ಬರ್ತದ? ಸಮವರ್ತ ಪಟ್ಟಿ. ಮೊದಲು ಎಲ್ಲಿತ್ತಿದ್ದು? ರಾಜ್ಯ ಪಟ್ಟಿಗಿತ್ತು. ಅರ್ಥದಲ್ಲಿ ಏನು ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು, ಪ್ರಸ್ತುತ ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು, ಪ್ರಸ್ತುತ ಸಮವರ್ತ ಪಟ್ಟಿಯಲ್ಲಿ 52 ಪ್ರೆಸೆಂಟ್ ಇರೋದು ತಿದ್ದುಪಡಿ ಆದ ಮೂಲಕ. ಬಟ್ ಈ 3 ವಿಷಯಗಳನ್ನು ಹೊರತುಪಡಿಸಿ ಬೇರೆ ವಿಷಯ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಶೇಷ ಅಧಿಕಾರ ಅಂತ ಕರಿತೀವಿ. ಯಾವ ಅಧಿಕಾರ? ಶೇಷ ಅಧಿಕಾರ. ಈ ಶೇಷ ಅಧಿಕಾರ ಮುಂಚೆ ಯಾರಿಗಿತ್ತಪ್ಪ ಅಂದರೆ ವೈಸ್ರಾಯ್ಗಿತ್ತು. ಯಾರಿಗಿತ್ತು? ವೈಸ್ರಾಯ್. ಅದರ ಪ್ರೆಸೆಂಟ್ ಶೇಷ ಅಧಿಕಾರ ಯಾರಿಗೈತಿ? ಭಾರತದ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗಿದೆ. ಭಾರತದ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗಿದೆ. ಕಾಮನಾಗಿ ಗೊತ್ತಿರ್ಬೇಕು, ಭಾರತದ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗಿದೆ. ನೆಕ್ಸ್ಟ್ ನೋಡ್ರಿ, ಇದೇ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಮುಗಿಯಲಿನ
42ನೇ ತಿದ್ದುಪಡಿ 1976 ಒಂದೇ ಹೇಳಿದ್ರೆ ಹಂಗ್ರಿ? ಒಂದೇ ಅಲ್ಲ, ಕಾಮನಾಗಿ ಗೊತ್ತಿರ್ಬೇಕಂತ. ತಿದ್ದುಪಡಿ ಒಳಗೆ ಅತಿ ಹೆಚ್ಚು ಕ್ವಶನ್ ಬರೋದೇ 42ನೇ ತಿದ್ದುಪಡಿ. ಅತಿ ಹೆಚ್ಚು ಕ್ವಶನ್ ಕೇಳ್ತಾನ, ಹೌದಾ ಇಲ್ಲ? 42ನೇ ತಿದ್ದುಪಡಿ ಮತ್ತೇನು ಬದಲಾವಣೆ ಅಂದರೆ ಭಾಳ ಇಂಪಾರ್ಟೆಂಟು. ಇಲ್ಲಿ ಕಾಮನಾಗಿ ಗೊತ್ತಿರಲಿ, 1975ರಲ್ಲಿ ಇಂದಿರಾ ಗಾಂಧಿ ಅವರು 1975ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ಜಾರಿ ಮಾಡಿರ್ತಾರೆ. ಯಾವುದು? ಇಂಟರ್ನಲ್ ಎಮರ್ಜೆನ್ಸಿ. ಯಾವುದು? ಇಂಟರ್ನಲ್. ಟೋಟಲ್ ಆಗಿ ಎಮರ್ಜೆನ್ಸಿಯಲ್ಲಿ 3 ರೀತಿಯ ಎಮರ್ಜೆನ್ಸಿ ಇದಾವೆ. ಒಂದು ಯಾವುದು? ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ. ಅರ್ಥ ಆಯ್ತಲ್ಲ? ನ್ಯಾಷನಲ್ ಎಮರ್ಜೆನ್ಸಿ 352 ಆರ್ಟಿಕಲ್ ಪ್ರಕಾರ ಜಾರಿ ಮಾಡ್ತಾರ. ಸ್ಟೇಟ್ ಎಮರ್ಜೆನ್ಸಿ 356 ಆರ್ಟಿಕಲ್. ಅದೇ ಫೈನಾನ್ಷಿಯಲ್ ಎಮರ್ಜೆನ್ಸಿ 360 ಆರ್ಟಿಕಲ್. ಆದರೆ ಒಂದು ಗೊತ್ತಿರಲಿ, ನ್ಯಾಷನಲ್ ಎಮರ್ಜೆನ್ಸಿ ಇಲ್ಲಿವರೆಗೆ 3 ಬಾರಿ ಜಾರಿ ಮಾಡಿ. ನ್ಯಾಷನಲ್ ಎಮರ್ಜೆನ್ಸಿ ಎಷ್ಟು ಬಾರಿ ಜಾರಿ ಮಾಡೀವಿ? 3 ಬಾರಿ. 3 ಬಾರಿ ನ್ಯಾಷನಲ್ ಎಮರ್ಜೆನ್ಸಿ ಜಾರಿ ಮಾಡಿವಲ್ಲ. ಯಾವಾಗ ಅಂದರೆ, ಒಂದು 1962 ಭಾರತ ಮತ್ತು ಚೀನಾ ಯುದ್ಧ. ಭಾರತ ಮತ್ತು ಚೀನಾ ನಡುವೆ ಒಂದೇ ಬಾರಿ ಯುದ್ಧ ಆಗ್ಯದ. ಭಾರತ ಮತ್ತು ಪಾಕಿಸ್ತಾನ ನಡುವೆ 3 ಬಾರಿ ಯುದ್ಧ ಆಗ್ಯಾವ. ಎಷ್ಟು ಬಾರಿ? 3 ಬಾರಿ. ನೋಡ್ರಿ, ಭಾರತ ಮತ್ತು ಚೀನಾ ಯುದ್ಧ 1962. ಆದರೆ ಒಂದೇ ಬಾರಿ ಭಾರತ ಮತ್ತು ಪಾಕಿಸ್ತಾನ ಚೀನಾ ಯುದ್ಧ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಎಷ್ಟು ಬಾರಿ ಆಗ್ಯಾವ ಅಂದ್ರೆ 3 ಬಾರಿ ಆಗ್ಯಾವ. ಕೆಲವೊಂದು ಬುಕ್ನಾಗ 4 ಅದಾವಲ್ರಿ, 4 ಇಲ್ಲ, 1 ಬಾರಿ ದಾಳಿ. 1948ರಾಗ ಯುದ್ಧ ಅಲ್ಲದು, ದಾಳಿ ಆಗಿರ್ತದೆ ಅಷ್ಟೇ. ಭಾಳ ಇಂಪಾರ್ಟೆಂಟ್. ಬಟ್ 1965, 1971, 1999, 1965ರಾಗ ಅಟಲ್ ಬಿಹಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ, 1971ರಾಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ, 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕಾರ್ಗಿಲ್ ಯುದ್ಧ ಅಂತ ಕರಿತೀವಿ. ಜುಲೈ 26. ಯಾವುದು? ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ದಿನ ಅಂತ ಆಚರಣೆ ಮಾಡ್ತೀವಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಬಾರಿ ಯುದ್ಧ ನೋಡೋದು? ಭಾರತ ಮತ್ತು ಪಾಕಿಸ್ತಾನ ಅಂದರೆ 3 ಬಾರಿ. ಭಾರತ ಮತ್ತು ಚೀನಾ ಅಂದರೆ ಒಂದೇ ಬಾರಿ. ಯಾವುದು? ಭಾರತ ಮತ್ತು ಚೀನಾ. ಭಾಳ ಕಾಮನ್ ಆಗಿ ಗೊತ್ತಿರಲಿ. ಆದರೆ ನಮಗೆ ಎಮರ್ಜೆನ್ಸಿ ಜಾರಿಗೆ ಆಗಿದ್ದು ಎಷ್ಟು ಬಾರಿ? ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ಆಗಿದ್ದು 3 ಬಾರಿ. ಯಾವಾಗ 3 ಬಾರಿ ಅಂದರೆ, ಒಂದು 1962ರಲ್ಲಿ 1962ರಾಗ ಭಾರತ ಮತ್ತು ಚೀನಾ ಯುದ್ಧ. ಎರಡನೇದ್ದು 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ. ನೆಕ್ಸ್ಟು ಮೂರನೇದ್ದು 1975 ಜೂನ್ 25ರಂದು ಇಂಟರ್ನಲ್ ಎಮರ್ಜೆನ್ಸಿ ಅಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಆಗಿನ ಇಂದಿರಾ ಗಾಂಧಿ ಸರ್ಕಾರ ಜಾರಿಗೊಳಿಸ್ತದೆ. ಆಗ ಫಕ್ರುದ್ದೀನ್ ಅಲಿ ಅಹಮದ್ ರಾಷ್ಟ್ರಪತಿ ಆಗಿದ್ದರು 1975ರಾಗ. ಅವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡ್ತಾರೆ. ಆಂತರಿಕ ತುರ್ತು ಪರಿಸ್ಥಿತಿ ಜಾರಿ ಮಾಡಿದಾಗ ಭಾರತದ ಎಲ್ಲ ಕಡೆ ದಂಗೆ ಎದ್ದು ಜಾರಿಗೆ ಆಗುತ್ತದೆ. ಅದು ಯಾಕೆ ದಂಗೆ ಆಗ್ಯದಂತೂ ಕೂಡ ಹೇಳ್ತೀನಿ. ಬಟ್ ನಮಗೆ ಕಾಮನಾಗಿ ಗೊತ್ತಿರಲಿ, ಆ ದಂಗೆ ಆದ ಮೂಲಕ ಭಾರತದ ಪ್ರಜೆಗಳು ರಾಷ್ಟ್ರೀಯತೆಯನ್ನು ಹೆಂಗೆ ಮರಿಬೇಕು, ಅವ್ರು ಮಾಡಬೇಕಾದ ಕರ್ತವ್ಯಗಳೇನು ಅನ್ನೋ ಉದ್ದೇಶದಿಂದ, ಅವ್ರಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ಸೇರಿಸಬೇಕನ್ನೋ ಉದ್ದೇಶದಿಂದ ಆಗಿನ ಇಂದಿರಾ ಗಾಂಧಿ ಸರ್ಕಾರ ಏನು ಮಾಡ್ತದೆ, 1975ರಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತದ. ಅದೇ ಸಮಿತಿಯನ್ನೇ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಕರೀತಾರೆ. ಯಾವ ಸಮಿತಿ? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟು. ಬಟ್ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ನೇಮಕ ಆಗಿದ್ದು ಯಾವಾಗ ಅಂದರೆ 1975ರಾಗ. ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ನೇಮಕ ಆಗ್ತದ. ಇವ್ರು ಏನು ಮಾಡ್ತಾರಪ್ಪ ಅಂದರೆ, ರಷ್ಯಾ ದೇಶದಿಂದ ಅಗ್ನಿ ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿಂದ 10 ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳನ್ನು ತಗೊಂಬರ್ತಾರೆ. ಅವರು ತಗೊಂಬಂದು 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಬೇಕಂತೇಳಿ ಇಂದಿರಾ ಗಾಂಧಿ ಅವರಿಗೆ ವರದಿಯನ್ನು ಕೊಡ್ತಾರೆ. ಯಾರು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ 10 ಫಂಡಮೆಂಟಲ್ ಡ್ಯೂಟೀಸನ್ನು ಭಾಗ 4 ಏನೇ ಭಾಗದಲ್ಲಿ
ಎಷ್ಟನೇ ಭಾಗ? ಭಾಗ 4 ಏನೇ ಭಾಗದಲ್ಲಿ ಸೇರ್ಪಡೆ ಮಾಡಿಸ್ತಾರೆ. ಈ ಹೊಸ ಭಾಗ ಸೇರ್ಪಡೆ ಆಗ್ತದೆ. 42ನೇ ತಿದ್ದುಪಡಿಯ ಮೂಲಕ 4 ಏನೇ ಭಾಗವನ್ನು ಸೇರಿಸ್ತಾರೆ. ಎಷ್ಟನೇ ಭಾಗ? 4A. 4 ಭಾಗ ಏನು ಹೇಳ್ತದಂದರೆ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಎಷ್ಟು ಸೇರ್ಪಡೆ ಅದವು ಅವಾಗ ಅಂದರೆ 10. ಆದರೆ ಒಂದು ಗೊತ್ತಿರಲಿ, ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಎಷ್ಟದಾವ ಅಂದರೆ 11 ಅದಾವ. ಎಷ್ಟದವ? 11. ಆದರೆ 11ನೇ ಫಂಡಮೆಂಟಲ್ ಡ್ಯೂಟೀಸು ಯಾವಾಗ ಸೇರ್ಪಡೆ ಮಾಡ್ತಾರೆ ಅಂದರೆ 2000 ಕೆಲವೊಂದು ಬುಕ್ನಾಗ 2002 2003 ಅಂತ ಕೊಟ್ಟಾನ. ಅರ್ಥ ಆಗ್ತಿಲ್ಲ? 2003ರಲ್ಲಿ 86ನೇ ತಿದ್ದುಪಡಿ ಮಾಡಿ, 2002 ಅದು ಆ್ಯಕ್ಚುಲಿ 2002 86ನೇ ತಿದ್ದುಪಡಿ ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನು 51K ವಿಧಿಯಲ್ಲಿ ಸೇರ್ಪಡೆ ಮಾಡಿಸ್ತಾರೆ. ಎಷ್ಟನೇ ವಿಧಾಗ? 51K. 11ನೇ ಮೂಲಭೂತ ಕರ್ತವ್ಯ 51K ವಿಧಿಯಲ್ಲಿ. 51K ವಿಧಿಯಲ್ಲಿ ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿ. ಏನು ಹೇಳ್ತದ 51K? ಏನು ಹೇಳುತ್ತಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಮೂಲಭೂತ ಕರ್ತವ್ಯ. ಮತ್ತು ಇನ್ನೊಂದು ಗೊತ್ತಿರಲಿ, ಇದೇ 86 ಏನೈತಲ್ಲ, 86ನೇ ತಿದ್ದುಪಡಿಯಲ್ಲಿ 2 ಆರ್ಟಿಕಲ್ಗಳನ್ನು ಸೇರ್ಪಡೆ ಆಗ್ತಾವೆ, 2 ವಿಧಿಗಳು. ಒಂದು 51K ವಿಧಿ, ಇನ್ನೊಂದು ಯಾವುದಂದರೆ 21A ವಿಧಿ. ಯಾವುದು? 21A. 21A ವಿಧಿ ಏನು ಹೇಳ್ತದ? 21A ವಿಧಿ ಏನು ಹೇಳುತ್ತಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಸರ್ಕಾರದ ಮೂಲಭೂತ ಹಕ್ಕು ಅಂತೇಳಿ ಯಾವಾಗ ಸೇರ್ಪಡತ್ತೆ? 21A. ಹಾಗಾದರೆ ಎಕ್ಸಾಮಿಗೆ ಕೇಳ್ತಾನ 51K 21A ಇವೆರಡೂ ವಿಧಿಗಳನ್ನು ಎಷ್ಟನೇ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಲಾಯ್ತಂದರೆ 86ನೇ ತಿದ್ದುಪಡಿ ಮಾಡಿ. ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿ ಮಾಡಿ ಸೇರ್ಪಡೆಯನ್ನು ಮಾಡ್ತಾರೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾಮನ್ ಆಗಿ ಗೊತ್ತಿರಲಿ, ಒಂದಕ್ಕೊಂದು ಲಿಂಕ್ ಅದಾವ. ಅರ್ಥ ಆಗ್ತದ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಬಟ್ ಟಾಪಿಕ್ ವೈಸ್ ನಾವು ಓದ್ತಾ ಹೋದಾಗ ತಾನೇ ಅಂಡರ್ಸ್ಟ್ಯಾಂಡ್ ಆಗುತ್ತದು, ಇಲ್ಲ ಅಂದ್ರೆ ಆಗಲ್ಲ. ಅರ್ಥ ಐತಿಲ್ಲ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಬಟ್ ಕಾಮನ್ ಆಗಿ ನಿಮಗೆ ಗೊತ್ತಿರಲಿ. ಹಾಗಾದರೆ ನಮ್ಮ ಮೂಲಭೂತ ಕರ್ತವ್ಯಗಳು 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಆಗ್ತವ. ಯಾವ ಸಮಿತಿ ಶಿಫಾರಸು ಅಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಇವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು. ಇಂದಿರಾ ಗಾಂಧಿ ಕಾಲದಾಗ ಮಂತ್ರಿ ಕೂಡ ಆಗಿದ್ರು ಇವರು. ಕೇಂದ್ರದ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ದಾಗ ಇವರು ಕೂಡ ಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿಭಾಯಿಸಿದ್ರು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಕಾಮನ್ ಆಗಿ ಗೊತ್ತಿರಲಿ. ಆದರೆ ಒಂದು ಗೊತ್ತಿರಲಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ನಿಮಗೆ ಹೇಳ್ಬೇಕಾಗಿದ್ದು ಯಾವುದಂದರೆ, ಒಂದು 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಆಗೋದಕ್ಕಿಂತ ಮುಂಚೆ ಒಂದು ಗೊತ್ತಿರಲಿ, 42ನೇ ತಿದ್ದುಪಡಿಯಲ್ಲಿ ಇನ್ನೊಂದು ಏನಾಗುತ್ತಂದರೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಅಧಿಕಾರಾವಧಿ ಎಷ್ಟು ವರ್ಷ ಐತಪ್ಪ? ಲೋಕಸಭೆ ಅಧಿಕಾರಾವಧಿ 5 ವರ್ಷ, ವಿಧಾನಸಭೆ ಅಧಿಕಾರಾವಧಿ 5 ವರ್ಷ. ಆದರೆ 42ನೇ ತಿದ್ದುಪಡಿಯಲ್ಲಿ ಲೋಕಸಭೆ ವಿಧಾನಸಭೆ ಅಧಿಕಾರಾವಧಿಯನ್ನು 5 ವರ್ಷದಿಂದ ಎಷ್ಟು ವರ್ಷ? 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. 1 ವರ್ಷ ಜಾಸ್ತಿ ಮಾಡ್ತಾರೆ. ಅರ್ಥ ಮಾಡ್ಕೊಂಡು ನಡೆದು, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಅಧಿಕಾರಾವಧಿಯನ್ನು ಎಷ್ಟು ವರ್ಷ ಜಾಸ್ತಿ ಮಾಡ್ತಾರೆ? 1 ವರ್ಷ. ಎಷ್ಟನೇ ತಿದ್ದುಪಡಿ ಒಳಗೆ? 42ನೇ ತಿದ್ದುಪಡಿ ಒಳಗೆ. ಮತ್ತೆ ಒಂದು ಗೊತ್ತಿರಲಿ, 44ನೇ ತಿದ್ದುಪಡಿ ಮಾಡಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯ ಅಧಿಕಾರಾವಧಿಯನ್ನು ಎಷ್ಟು ವರ್ಷ ಜಾಸ್ತಿ ಮಾಡಿದರು? 5ರಿಂದ 6 ವರ್ಷ. ಮತ್ತೆ ಅದನ್ನು 6 ವರ್ಷದಿಂದ ಮತ್ತೆ 5 ವರ್ಷಕ್ಕೆ ಇಳಿಸಲಾಯಿತು. ಜಾಸ್ತಿ ಮಾಡಿದ್ದು 42ನೇ ತಿದ್ದುಪಡಿ. ಅದನ್ನು ಉಲ್ಟಾ ಮಾಡಿದ್ದು ಎಷ್ಟನೇ ತಿದ್ದುಪಡಿ? 44ನೇ ತಿದ್ದುಪಡಿ. ಅರ್ಥ ಆತನ ಹೇಳಿದ್ದು, ಜಾಸ್ತಿ ಮಾಡಿದ್ದು 42ನೇ ತಿದ್ದುಪಡಿ, ಅದನ್ನು ಉಲ್ಟಾ ಕಡಿಮೆ ಮಾಡಿದ್ದು ಎಷ್ಟನೇ ತಿದ್ದುಪಡಿ? 44ನೇ ತಿದ್ದುಪಡಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಇಲ್ಲ? ಎಕ್ಸಾಮ್ ಏನು ಕೇಳ್ತಾನೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಅಧಿಕಾರವನ್ನು 5 ವರ್ಷದಿಂದ 6 ವರ್ಷಕ್ಕೆ ನೀವು ಮತ್ತೆ ಇದನ್ನು ತಲೆ ಕಡ್ಸಿನ್ರಪ್ಪ. ಮತ್ತು ನಾವೊಂದು ಹೇಳ್ಬೇಕು, ನೀವು 5 ವರ್ಷದಿಂದ 6 ವರ್ಷ ಅಂದ್ರೆ 11 ವರ್ಷ ಅಲ್ಲ, 1 ವರ್ಷ. ಅರ್ಥ ಐತಿಲ್ಲ? ಮತ್ತು 6 ವರ್ಷ ಇದ್ದಿದ್ರೆ ಮತ್ತೆ ರಿಪೀಟ್ ಏನು ಮಾಡ್ತಾರೆ? ಮತ್ತೆ 5 ವರ್ಷಕ್ಕೆ ತರ್ತಾರೆ. ಎಷ್ಟನೇ ತಿದ್ದುಪಡಿ ಅದು? ಜಾಸ್ತಿ ಮಾಡಿದ್ದು 42ನೇ ತಿದ್ದುಪಡಿ, ಮತ್ತು ಉಲ್ಟಾ ಕಡಿಮೆ ಮಾಡಿದ್ದು ಎಷ್ಟನೇ ತಿದ್ದುಪಡಿ? 44ನೇ ತಿದ್ದುಪಡಿ.
ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾಮನ್ ಆಗಿ ಏನು ಮಾಡಲಿ ನಿಮ್ಗೆ ಗೊತ್ತಿರಲಿ. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಅಧಿಕಾರಾವಧಿ ಏನು ಮಾಡ್ತಾರೆ 1 ವರ್ಷ ಹೆಚ್ಚಿಸಲಾಯಿತು. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕಾಮನ್ ಆಗಿ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ಐತೆ ನೋಡ್ರಪ್ಪ, 42ನೇ ತಿದ್ದುಪಡಿ ಮಾಡಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. ಅದು ಎಷ್ಟನೇ ತಿದ್ದುಪಡಿ? 42. ಯಾವಾಗ? 1976ರಾಗ ಈ ತಿದ್ದುಪಡಿ ಜಾರಿಗಾಗಿದ್ದಾವಾಗ 1977 ಏಪ್ರಿಲ್ 1 ಭಾಳ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಕಾಮನ್ ಗೊತ್ತಿರಲಿ, ಯಾವಾಗ ಎಲೆಕ್ಷನ್ ನಡಿಬೇಕಾಗಿತ್ತು? 1976ರಾಗ ಎಲೆಕ್ಷನ್ ನಡಿಬೇಕಾಗಿತ್ತು. 76ರಾಗ ಎಲೆಕ್ಷನ್ ನಡಿಬೇಕಾಗಿತ್ತು. 1 ವರ್ಷ ಜಾಸ್ತಿ ಆ ಸಂಬಂಧ ಯಾವಾಗ ನಡೀತು ಎಲೆಕ್ಷನ್? ಅದು 87 ನಡೀತು. ಕಾಮನ್ ಆಗಿ ಗೊತ್ತಿರಲಿ. ಮತ್ತು ಇದೇ 42ನೇ ತಿದ್ದುಪಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಸಚಿವ ಸಂಪುಟದ ಸಲಹೆ ಮೇರೆಗೆ ಅಂದರೆ ರಾಷ್ಟ್ರಪತಿಗಳದಲ್ಲ, ಸಚಿವ ಸಂಪುಟದ ಸಲಹೆಗೆ ಬದ್ಧರಾಗಿರ್ಬೇಕಂತೇಳಿ ತಿದ್ದುಪಡಿ ಆಗುತ್ತೆ. ರಾಷ್ಟ್ರಪತಿಗಳು ಸಚಿವ ಸಂಪುಟದ ಸಲಹೆಗೆ ಬದ್ಧರಾಗಿರ್ಬೇಕಂತೇಳಿ ಎಷ್ಟನೇ ತಿದ್ದುಪಡಿ ಮಾಡ್ತಾರಂದರೆ 42ನೇ ತಿದ್ದುಪಡಿ. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ. ಬಟ್ ಕಾಮನ್ ಆಗಿ ಗೊತ್ತಿರಲಿ. ಇದೊಂದು ನೋಡ್ರಿ, 257 ಬಾರಿ ಏನೇ ವಿಧಿ. 257 ಬಾರಿ ಏನೇ ವಿಧಿ ಏನು ಹೇಳ್ತಂದರೆ, ರಾಜ್ಯದಲ್ಲಿ ಒಂದು ಸ್ಟೇಟ್, ಯಾವ್ದಾರ ಒಂದು ರಾಜ್ಯದಾಗ, ಉದಾಹರಣೆ ಇತ್ತೀಚಿನ ದಿನಗಳಲ್ಲಿ ಮಣಿಪುರ, ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ, ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಆ ರಾಜ್ಯಕ್ಕೆ ಕೇಂದ್ರೀಯ ಪಡೆಗಳನ್ನು ನಿಯೋಜನೆ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಪವರ್ ಐತೆ ಅಂತೇಳಿ ತಿದ್ದುಪಡಿ ಮಾಡ್ತಾರೆ ಇಲ್ಲಿ 42ನೇ ತಿದ್ದುಪಡಿ ಒಳಗೆ. ಒಂದು ರಾಜ್ಯ, ಉದಾಹರಣೆ ಇತ್ತೀಚೆಗೆ ಮಣಿಪುರ್ನಾಗ ಮೈತೈ ಮತ್ತು ಕುಕ್ಕಿ ಸಮುದಾಯ ಗಲಾಟೆ ಆಯಿತು. ಅಲ್ಲಿ ಅನೇಕ ರೀತಿಯಾಗಿ ಒಂದು ಭಾಳ ದೊಡ್ಡ ಮಟ್ಟಿಗೆ ಗಲಭೆ ಆದ ಸಂಬಂಧಾಗಿ ಅಲ್ಲಿ ಆ ರಾಜ್ಯದಾಗ ಮಣಿಪುರ ರಾಜ್ಯದ ಕೇಂದ್ರ ಸರ್ಕಾರ ಏನು ಮಾಡ್ತಲ್ಲಿ ಸಶಸ್ತ್ರ ಪಡೆಗಳನ್ನು ಕಳಿಸ್ತು. ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತಡೆಗಟ್ಟಾಗ ಕೇಂದ್ರ ಸರ್ಕಾರ ಆ ರಾಜ್ಯದಲ್ಲಿ ಏನು ಮಾಡ್ಬೋದು? ಆ ಕಾನೂನು ಸುವ್ಯವಸ್ಥೆನ ತಡೆಗಟ್ಟಕ್ಕೆ ಕೇಂದ್ರೀಯ ಪಡೆಗಳನ್ನು ನಿಯೋಜನೆ ಮಾಡ್ಬೇಕಂತೇಳಿ ಸೇರ್ಪಡೆ ಆಗುತ್ತಿದೆ 42ನೇ ತಿದ್ದುಪಡಿಗೆ. ಎಷ್ಟನೇ ವಿಧಿಯ ಸೇರ್ಪಡೆ ಆಗ್ತದ? 257 ಏನೇ ವಿಧಿ ಸೇರ್ಪಡೆ ಆಗ್ತದೆ. ಆಯ್ತು ನೋಡಪ್ಪ, ಒಂದು ರಾಜ್ಯದಲ್ಲಿ ಯಾವಾಗಾಯ್ತದೋ, ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಘರ್ಷದ ಸಮಯವನ್ನು ಎದುರಿಸಲು ಕೇಂದ್ರೀಯ ಪಡೆಗಳನ್ನು ರಾಜ್ಯದಲ್ಲಿ ನಿಯೋಜಿಸಲು ಕೇಂದ್ರಕ್ಕೆ ಅನುಮತಿ ನೀಡಲಾಯಿತು. ಕೇಂದ್ರಕ್ಕೆ ಏನು ಮಾಡಾಯಿತು? ಅನುಮತಿ ನೀಡಲಾಯಿತು. ನೆಕ್ಸ್ಟು 329 ಏನೇ ವಿಧಿ. 329 ಏನೇ ವಿಧಿ ಪ್ರಕಾರ ಲೋಕಸಭೆ ಸ್ಪೀಕರ್ ಮತ್ತು ಪ್ರಧಾನಮಂತ್ರಿಗೆ ಸ್ವಲ್ಪ ವಿವೇಚನೆ ಅಧಿಕಾರ ಕೊಡ್ತಾರೆ ಅಷ್ಟೇ. 329 ಏನೇ ವಿಧಿಯಲ್ಲಿ 42ನೇ ತಿದ್ದುಪಡಿ ಮಾಡಿ ಸೇರಿಸ್ತಾರೆ. ಇದು ಆಲ್ರೆಡಿ 329 ವಿಧಿ ಇತ್ತು, ಅಂತ ಸಬ್ ವಿಧಿಯನ್ನು ಸೇರಿಸ್ತಾರೆ. 329 ಏನೇ ವಿಧಿಗೆ ಏನು ಹೇಳ್ತಾರೆ? ಲೋಕಸಭೆಯ ಸಭಾಪತಿ ಮತ್ತು ಪ್ರಧಾನಮಂತ್ರಿಗೆ ವಿಶೇಷ ವಿವೇಚನೆ ಅಧಿಕಾರವನ್ನು ನೀಡ್ತಾರೆ. ಎಷ್ಟನೇ ತಿದ್ದುಪಡಿ ಮಾಡಿ ನೀಡ್ತಾರೆ? ಅದನ್ನು 42ನೇ ತಿದ್ದುಪಡಿ. ಅದ್ರಾಗೆ ಇವಿನ್ನು ನಾವು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಟ್ರಿಬ್ಯುನಲ್ಸ್ ನ್ಯಾಯಾಧೀಕರಣ ಕೂಡ ಸೇರ್ಪಡೆ ಆಗುತ್ತೆ. ಎಷ್ಟನೇ ಭಾಗ? ಇದು 42ನೇ ತಿದ್ದುಪಡಿಯಲ್ಲಿ 14 ಏನೇ ಭಾಗವನ್ನು ಸೇರ್ಪಡೆ ಮಾಡ್ತಾರೆ. ಆಲ್ರೆಡಿ ಹೇಳಿದೆ 4 ಏನೇ ಭಾಗ ಸೇರ್ಪಡೆ ಮಾಡ್ಯಾರ, 14 ಏನೇ ಭಾಗ. ಇದೇ 42ನೇ ತಿದ್ದುಪಡಿ. 4 ಏನು ಹೇಳ್ತದ? 4A ಮೂಲಭೂತ ಕರ್ತವ್ಯಗಳು. 14A ಏನು ಹೇಳ್ತದ? ಇದು ಯಾವುದಪ್ಪ? ನ್ಯಾಯಾಧೀಕರಣ ಅಥವಾ ಟ್ರಿಬ್ಯುನಲ್ಸು. ಅರ್ಥ ಇದ್ದರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತು ನೋಡಪ್ಪ, 14 ಏನೇ ವಿಧಿ ಭಾಗ ಎಷ್ಟು? ಸರಿ, ಭಾಗ 14ನೇ ಭಾಗ, 14 ಏನೇ ಭಾಗ 323 ಏನೇ ವಿಧಿಯಿಂದ 323 ಬಿನೇ ವಿಧಿಯರಿಗೆ 2 ವಿಧಿ ಸೇರ್ಪಡೆ ಆಗ್ತಾವೆ. ಟ್ರಿಬ್ಯುನಲ್ಸ್ ಅಥವಾ ನ್ಯಾಯಾಧೀಕರಣ ಸೇರ್ಪಡೆ ಮಾಡಿದ ಎಷ್ಟನೇ ತಿದ್ದುಪಡಿ ಅಂದರೆ 42ನೇ ತಿದ್ದುಪಡಿ. ಕಾಮನ್ ಆಗಿ ಗೊತ್ತಿರಲಿ. ನೆಕ್ಸ್ಟು 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆಯಾದ ವಿಧಿಗಳು, ಇವು ಸ್ವಲ್ಪ ಇಂಪಾರ್ಟೆಂಟ್. ಅವು ಬರ್ತಾವಿಲ್ಲಿ. ಯಾವುದೋ ಇದು ಬರ್ತದ, ಬಟ್ ಇವನು ಗೊತ್ತಿರ್ಬೇಕು. ಇವು ಸೇರ್ಪಡೆಯಾಗಿದ್ದ ವಿಧಿಗಳೇ ಎಷ್ಟು? ಯಾವುದು ಸೇರ್ಪಡೆಗವ? 257 ಏನೇ ವಿಧಿ ಸೇರ್ಪಡೆ ಆಗಿದ್ದು 42ನೇ ತಿದ್ದುಪಡಿ. 239 ಏನೇ ವಿಧಿ ಸೇರ್ಪಡೆ ಆಗಿದ್ದು 42ನೇ ತಿದ್ದುಪಡಿ. 14 ಏನೇ ಭಾಗ 323 ಮತ್ತು A ಮತ್ತು 323 ಬಿನೇ ವಿಧಿ ಸೇರ್ಪಡೆ ಆಗಿದ್ದು ಕೂಡ 42ನೇ ತಿದ್ದುಪಡಿ. ಅದೇ ರೀತಿಯಾಗಿ ಇದೇ 42ನೇ ತಿದ್ದುಪಡಿಗೆ ಇನ್ನೊಂದಿಷ್ಟು ವಿಧಿಗಳು ಸೇರ್ಪಡೆ ಆಗ್ತಾವೆ. ಯಾವಂದರೆ 39A, 43A, 48A ಎಲ್ಲಿ ಬರ್ತಾವಂದರೆ DPSP ಒಳಗೆ ಬರ್ತಾವೆ. ಎಲ್ಲಿ ಬರ್ತಾವ? DPSP, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಏನಪ್ಪ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಭಾಗ 4ರಲ್ಲಿ ಬರ್ತಾವೆ. ಎಷ್ಟನೇ ಭಾಗ? ಭಾಗ 4. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 4. ಆದರೆ ಒಂದು ಗೊತ್ತಿರಲಿ, ಎಲ್ಲಿಂದ ಎಲ್ಲಿ ತನಕ ವಿಧಿಗಳು ಅಂದರೆ 36ನೇ ವಿಧಿಯಿಂದ 51ನೇ ವಿಧಿವರೆಗೆ ಅದಾವೆ. ಎಷ್ಟನೇ ವಿಧಿವರೆಗೆ? 36ನೇ ವಿಧಿಯಿಂದ 51ನೇ ವಿಧಿವರೆಗೆ.
ಅಲ್ಲೇ ನೋಡಿರಿ 36ರಿಂದ 5 ಅಂದರೆ ಇವೆಲ್ಲ 3 ಆರ್ಟಿಕಲ್ ಸೇರ್ಪಡೆಗಳು ಹೊಸ್ತಾಗಿ 42ನೇ ತಿದ್ದುಪಡಿ. ಈ 3 ಆರ್ಟಿಕಲನ್ನು DPSP ಒಳಗೆ ಸೇರ್ಪಡೆ ಮಾಡಿ. ಎಲ್ಲಿ ಸೇರ್ಪಡೆ ಮಾಡಿ? DPSP. ಏನು ಹೇಳ್ತಾವ? 39A ಏನು ಹೇಳ್ತದ? ಉಚಿತ ಕಾನೂನು ನೆರವು. ಉದಾಹರಣೆ, ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಒಂದು ಕೇಸ್ ಆಗಿರ್ತದೆ ಅಥವಾ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿರ್ತಾನೆ. ಆತ ನ್ಯಾಯಾಲಯದಲ್ಲಿ ತನ್ನ ಪರವಾಗಿ ವಾದ ಮಾಡೋಕೆ ಸರ್ಕಾರಿ ವಕೀಲರನ್ನು ಬಳಕೆ ಮಾಡಬಹುದು ಉಚಿತವಾಗಿ. ಮೊದಲು ಇರಲಿಲ್ಲ ಇದು. ಈ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ ಸೌಲಭ್ಯ ಇರಲಿಲ್ಲ. ಅರ್ಥ? ಯಾವುದಾದ್ರೂ ಒಬ್ಬ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋದಾಗ ಆ ನ್ಯಾಯಾಲಯದಲ್ಲಿ ಆ ವ್ಯಕ್ತಿ ತನ್ನ ನ್ಯಾಯವನ್ನು ಪಡ್ಕೋಬೇಕಾದ್ರೆ ಉಚಿತವಾಗಿ ಸರ್ಕಾರಿ ವಕೀಲರನ್ನ ನೇಮಕ ಮಾಡಿಕೊಳ್ಳದೆ ಉಚಿತ ಕಾನೂನು ನೆರವು. ಅದು ಎಷ್ಟನೇ ವಿಧಿ? 39A. ನೆಕ್ಸ್ಟು 43A, ಕಾರ್ಮಿಕರು ತಮ್ಮ ಸಂಘಟನೆಯನ್ನು ಸ್ಥಾಪಿಸಿಕೊಂಡು ಹೋರಾಟಗಳನ್ನು ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಕಾರ್ಮಿಕ ಸಂಘಟನೆ ಸ್ಥಾಪಿಸಿಕೊಳ್ಳೋಕೆ ಅವಕಾಶವನ್ನು ಕಲ್ಪಿಸಿದ್ದೆ ಯಾವುದು? 43A. ನೆಕ್ಸ್ಟು 48A ಏನು ಹೇಳುತ್ತಂದರೆ ಪರಿಸರವನ್ನು ಸಂರಕ್ಷಿಸಲು ಮತ್ತು ಅರಣ್ಯವನ್ನು ಸಂರಕ್ಷಿಸಲು ಅವಕಾಶವನ್ನು ಕೊಡ್ತಾರೆ. ಸರ್ಕಾರ ಮಾಡಬೇಕು. ಅರ್ಥದಲ್ಲಿ ಭಾಳ ಇಂಪಾರ್ಟೆಂಟ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ 3 ವಿಧಿಗಳನ್ನು ಸೇರ್ಪಡೆ ಮಾಡ್ತಾರೆ. ಬಟ್ ಒಂದು ಅರ್ಥ ಮಾಡ್ಕೊಡ್ರಿ, DPSPಗಳು ಒಂದು ವೇಳೆ ಜಾರಿಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲು ಬರುವುದಿಲ್ಲ. ಎಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರಲ್ಲ? ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲು ಬರುವುದಿಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಾಮನ್ ಆಗಿ ಗೊತ್ತಿರಲಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಬಟ್ ನಮಗೆ ಇರ್ತಕ್ಕಂಥ 1 ಅವರ್ 1 ತಾಸಿನಲ್ಲಿ ಮುಂದಿನ ತರಗತಿಯಲ್ಲಿ ಬೇಕಾದ್ರೆ ವ್ಯತ್ಯಾಸಗಳನ್ನು ನೋಡೋಣ. ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು 40ನೇ ತಿದ್ದುಪಡಿ, 42ನೇ ತಿದ್ದುಪಡಿನೇ ಒಂದು ಟಾಪಿಕ್ ಆಗಿಬಿಡ್ತು. ಅರ್ಥದಲ್ಲಿ ಮೇಲೆ ಹೇಳ್ಬೋದು, ಇಲ್ಲ ಅಂತಲ್ಲ. ಬಟ್ ಚೆನ್ನಾಗಿರ್ತದೆ. ಒಂದು ಸ್ಟೆಪ್ಪಲ್ಲಿ ತಗೊಂಡೋದಾಗ ಚೆನ್ನಾಗಿರ್ತದೆ. ಮುಂದಿನ ದಿನಗಳಲ್ಲಿ ಒಂದು 2-3 ತರಗತಿಯನ್ನು, ಒಂದು ದಿನಕ್ಕೆ 2-3 ತರಗತಿಯನ್ನು ಮಾಡುವಂಥ ಒಂದು ಸಮಯವನ್ನು ಮಾಡಿಕೊಳ್ಳೋಣ. ಬಟ್ ಕಂಪಲ್ಸರಿಯಾಗಿ ನಮ್ಮ ತರಗತಿಯನ್ನು ವೀಕ್ಷಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.